ಹಾಯ್ ಹೆಲೋ ಎವ್ರಿಬಡಿ ಸುಮುಖ ಇ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಓಕೆ, ಸೊ ಇದು 3rd ಮತ್ತು 4th ಮಾರ್ಚ್ಗೆ ಸಂಬಂಧಿಸಿದ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು MCQs. ಸೊ ಕಳೆದ ವಿಡಿಯೋಗೆ ಸಂಬಂಧಿಸಿದ ಕ್ವೆಶ್ಚನ್ಸ್ ಅನ್ನು ನಾವು ಡಿಸ್ಕಸ್ ಮಾಡುವ. ಯಾವ ಅಂದಾಜನ್ನು 1ನೇ ತ್ರೈಮಾಸಿಕ 2ನೇ ತ್ರೈಮಾಸಿಕ GDP ದತ್ತಾಂಶವನ್ನು ಮಾತ್ರ ಪರಿಗಣಿಸಿ ಪ್ರಕಟಿಸಲಾಗುತ್ತದೆ ಅಂತ ಇದೆ. ಅಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಇಸ್ ಫಸ್ಟ್ ಅಡ್ವಾನ್ಸ್ ಎಸ್ಟಿಮೇಟ್. ಹಾಗೆಯೇ GST ಕೌನ್ಸಿಲ್ ಸ್ಥಾಪನೆಗೆ ಸಂವಿಧಾನದ ಯಾವ ತಿದ್ದುಪಡಿ ಒದಗಿಸಿಕೊಡ್ತದೆ ಅಥವಾ ಅವಕಾಶ ಮಾಡಿಕೊಡ್ತದೆ? ಅಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಇಸ್ 101 ಅಮೆಂಡ್ಮೆಂಟ್, 101ನೇ ತಿದ್ದುಪಡಿ. ಬಾಸ್ಫರಸ್ ಜಲಸಂಧಿ ಯಾವ ಸಮುದ್ರಗಳನ್ನು ಸಂಪರ್ಕಿಸುತ್ತದೆ? ದ ರೈಟ್ ಆನ್ಸರ್ ಇಸ್ ಬ್ಲ್ಯಾಕ್ ಸಿ ಟು ದ ಸಿ ಆಫ್ ಮಾರ್ಮರಾ. ತೈವಾನ್ನ ಹಿಂದಿನ ಹೆಸರೇನು? ಅಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಇಸ್ ಫಾರ್ಮೋಸಾ. ಹಾಗೂ ಬಾಸ್ಫರಸ್ ಜಲಸಂಧಿಯಲ್ಲಿ ಯಾವ ನಗರವಿದೆ? ಇಸ್ತಾನ್ಬುಲ್, ಟರ್ಕಿಯ ಇಸ್ತಾನ್ಬುಲ್ ನಗರ ಆ ಜಲಸಂಧಿಯ ಮೇಲಿರುವಂಥದ್ದು. ಸೊ ಇದಿಷ್ಟು ಕ್ವೆಶ್ಚನ್ಸ್ ಫಾರ್ ದ ಡೇ, ಕಳೆದ ಸೆಷನ್ಗೆ ಸಂಬಂಧಿಸಿದ ಸರಿ ಉತ್ತರಗಳು. ಆ್ಯಂಡ್ ವಿ ಆರ್ ಹ್ಯಾಪಿ ಟು ಸೇ ದ್ಯಾಟ್ many of our students are very proactively responding to the questions. ತುಂಬಾನೇ ಖುಷಿ ಆಗುತ್ತೆ ನಿಮ್ಮ ಸರಿ ಉತ್ತರಗಳನ್ನು ನೋಡಿಕೊಂಡು. ಸರಿ ಉತ್ತರ ಗೊತ್ತಾಗದಿದ್ರೂ ಪರವಾಗಿಲ್ಲ, ನಿಮಗೆ ಅದರ ಬಗ್ಗೆ ನಾವು ಡಿಸ್ಕಷನ್ ಮೂಲಕ ನಿಮಗೆ ತಿಳಿಸುವಾಗ ಸರಿ ಉತ್ತರ ಯಾವುದು ಅಂತ ಹೇಳುವಂತ ಒಂದು ಮನನ ನಿಮಗೆ ಆಗುವಂಥದ್ದು. ಸೊ ಇಷ್ಟು ಹೇಳ್ತಾ ವಿ ಶಾಲ್ ಸ್ಟಾರ್ಟ್ ಟುಡೇ ಸೆಷನ್. ಹಾಗೆಯೇ ಇನ್ನೊಂದು ಅಸೈನ್ಮೆಂಟ್ ಫಾರ್ ದ ಡೇ ಅಂತ ಕೊಟ್ಟಿದ್ದಾರೆ. ಇಸ್ತಾನ್ಬುಲ್ನ ಹಿಂದಿನ ಹೆಸರೇನು? ಅಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಇಸ್ ಕಾನ್ಸ್ಟಾಂಟಿನೋಪಲ್. ಇದು ಇವತ್ತಿನ ಸೆಷನ್ನ ಮೊದಲನೇ ಪ್ರಶ್ನೆ. Indian Navy's largest multilateral exercise Milan was first held in which year? ಭಾರತೀಯ ನೌಕಾಪಡೆಯ ಅತಿ ದೊಡ್ಡ ಬಹುಪಕ್ಷೀಯ ತಾಲೀಮ್ ಎಕ್ಸಸೈಸ್ ಮಿಲಾನ್ ಅನ್ನು ಯಾವ ವರ್ಷದಲ್ಲಿ ಮೊದಲು ನಡೆಸಲಾಯಿತು? And for this the right answer is 1995. Option A is the right answer. So ಎಕ್ಸಸೈಸ್ ಮಿಲಾನ್ ಅಂತ ಹೇಳಿದ್ರೆ ಇದು ಒಂದು ಮಲ್ಟಿಲ್ಯಾಟ್ರಲ್ ನೇವಲ್ ಎಕ್ಸಸೈಸ್ ಆಗಿದೆ. ಓಕೆ, ಬಹುದೇಶೀಯ ನೌಕಾ ತಾಲೀಮು ಅಂತ ಹೇಳ್ಬೋದು. ಇದು 1995ರಲ್ಲಿ ಪ್ರಥಮ ಬಾರಿಗೆ ಇದು ನಡೆಸಿರುವಂಥದ್ದು. ಹಾಗೂ ಹಿಂದಿನ ಎಡಿಷನ್, ಮಿಲಾನ್ನ ಎಡಿಷನ್ ಅನ್ನು ಪೋರ್ಟ್ ಬ್ಲೇರ್ ಅಲ್ಲಿ 2018 6ನೇ 13ನೇ ಮಾರ್ಚ್ವರೆಗೆ ಅದನ್ನು ನಡೆಸಿಕೊಡಲಾಯಿತು. ಆದರೆ 2028ನೇ ಮಿಲಾನ್ನ ಎಡಿಷನ್ ಅನ್ನು COVID-19 ಪೋಸ್ಟ್ಪೋನ್ ಆಗಿತ್ತು. ಈಗ ಮಿಲಾನ್ 2022 ಇದನ್ನು ವಿಶಾಖಪಟ್ಟಣಮಲ್ಲಿ, ಪೋರ್ಟ್ ಬ್ಲೇರ್ಗಿಂತ ವಿಶಾಖಪಟ್ಟಣಮೇ ಸೂಕ್ತ ಅಂತ ಹೇಳಿಬಿಟ್ಟು ಇದನ್ನು ಫೆಬ್ರವರಿ 25ರಿಂದ ಮಾರ್ಚ್ 4, 2022ರವರೆಗೆ ಇದನ್ನು ನಡೆಸಿಕೊಡಲಾಯಿತು. ಹಾಗೂ ಈ ವರ್ಷ ಮಿಲಾನ್ ನೇವಲ್ ಎಕ್ಸಸೈಸ್ 2022 ಇದರ ಥೀಮ್ ಏನು ಅಂತ ಹೇಳಿದ್ರೆ ಕ್ಯಾಮರೇಡ್ರಿ, ಕೊಹೆಷನ್ ಅಂಡ್ ಕೊಲಾಬರೇಷನ್, ಸೌಹಾರ್ದತೆ, ಒಗ್ಗಟ್ಟು ಮತ್ತು ಸಹಯೋಗ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಈ ಒಂದು ಉತ್ತಮ ರೀತಿಯ ಈ ಒಂದು ಥೀಮ್ನ ಆಧಾರದಲ್ಲಿ ಭಾರತವು ತನ್ನ ಈ ಒಂದು ಸಹ ದೇಶಗಳ ಜೊತೆಗೆ ಉತ್ತಮ ರೀತಿಯ ನೌಕಾ ತಾಲೀಮಿನ ಒಂದು ಪ್ರದರ್ಶನಕ್ಕೆ ಅದು ಸಜ್ಜಾಗಿ ಈ ಒಂದು ದಿನಾಂಕಗಳನ್ನು ಆ ನೌಕಾ ತಾಲೀಮನ್ನು ಕೂಡ ವಿಶಾಖಪಟ್ಟಣಮಲ್ಲಿ ಅದು ನಡೆಸಿಕೊಂಡಿತ್ತು. ಸೊ ಈ ಪ್ರಶ್ನೆಯನ್ನು ನಾವು ಯಾತಕ್ಕೋಸ್ಕರ ಹಾಕಿದ್ದೇವೆ? ಯಾಕಂದ್ರೆ ಮಿಲಾನಲ್ಲಿ ವಿಶಾಖಪಟ್ಟಣಮಲ್ಲಿ ನಡೆದಂತಹ ಈ ಎಕ್ಸಸೈಸ್ ಮಿಲಾನ್ ಏನಿದೆ ಅದರಲ್ಲಿ 14 ದೇಶಗಳ ನೌಕೆಗಳು ಭಾರತದ ಸೇರಿ ಅದರಲ್ಲಿ ಭಾಗವಹಿಸಿದ್ವು. ಸೊ 14 ದೇಶಗಳು ಯಾವುದು ಅಂತ ಹೇಳಿದ್ರೆ ಇಂಡಿಯಾ, ಆಸ್ಟ್ರೇಲಿಯಾ, ಬಾಂಗ್ಲಾದೇಶ್, ಫ್ರಾನ್ಸ್, ಇಂಡೋನೇಷಿಯಾ, ಜಪಾನ್, ಮಲೇಷಿಯಾ, ಮ್ಯಾನ್ಮಾರ್, ಸೆಷಲ್ಸ್, ಸಿಂಗಾಪುರ್, ಸೌತ್ ಆಫ್ರಿಕಾ, ಶ್ರೀಲಂಕಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮತ್ತು ವಿಯೆಟ್ನಾಂ. ಓಕೆ, ಶಿಪ್ಸ್ ಫ್ರಮ್ ಆಲ್ ದ ಕ್ವಾಡ್ ಗ್ರೂಪ್ಸ್. ಸೊ ಕ್ವಾಡ್ ದೇಶಗಳ ಒಂದು ಸಮೂಹ ಅಂದ್ರೆ ನಮ್ಮ ಜಪಾನ್, USA, ಆಸ್ಟ್ರೇಲಿಯಾ ಮತ್ತು ಭಾರತ ಆಫ್ ಕೋರ್ಸ್, ಇವು ಕೂಡ ಅದರಲ್ಲಿ ಭಾಗವಹಿಸಿತ್ತು. ಈಗ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಚಾರ್ಟ್. ಸೊ ಬೇರೆ ಬೇರೆ ದೇಶಗಳ ಅಥವಾ ಹೆಸರಾಂತ ನಮ್ಮ ಭಾರತೀಯ ಮಿಲಿಟರಿ ಬೈಲ್ಯಾಟ್ರಲ್ ಎಕ್ಸಸೈಸಸ್ಗಳ ಹೆಸರು ಮತ್ತು ಭಾರತ ಯಾವುದರೊಟ್ಟಿಗೆ ಸೇರ್ಕೊಂಡ್ಬಿಟ್ಟಿದೆ ಅದಕ್ಕೆ ಸಂಬಂಧಿಸಿದ ಕೆಲವೆಲ್ಲ ಬೈಲ್ಯಾಟ್ರಲ್ ಎಕ್ಸಸೈಸ್ಗಳಲ್ಲಿ ನಾವು ಹಾಕೊಂಡಿದ್ದೇವೆ. ಆಸ್ಟ್ರಾ ಹಿಂದ್ ಅಥವಾ ಆಸೆಂಡೆಕ್ಸ್ ಅಥವಾ ಪಿಚ್ ಬ್ಲ್ಯಾಕ್ ಅಂತ ಹೇಳುವಂಥದ್ದು ಇಟ್ ಈಸ್ ವಿತ್ ಆಸ್ಟ್ರೇಲಿಯಾ. ಹಾಗೇನೆ ಸಂಪ್ರೀತಿ ಅಂತ ಹೇಳುವಂಥದ್ದು ಇಟ್ ಈಸ್ ವಿತ್ ಬಾಂಗ್ಲಾದೇಶ್. ಬ್ರೆಜಿಲ್ ಮತ್ತು ಸೌತ್ ಆಫ್ರಿಕಾದ ಜೊತೆ ಭಾರತದ ಒಂದು ಮಿಲಿಟರಿ ಎಕ್ಸಸೈಸ್ ದಟ್ ಈಸ್ ಇಬ್ಸಮರ್ ಅಂತ ಹೇಳಿಬಿಟ್ಟು. ಹಾಗೆಯೇ ಚೀನಾದ ಜೊತೆ ಹ್ಯಾಂಡ್ ಇನ್ ಹ್ಯಾಂಡ್. ಶಕ್ತಿ, ವರುಣ ಮತ್ತು ಗರುಡ ದಿಸ್ ಈಸ್ ಇನ್ ರಿಲೇಟೆಡ್ ಟು ಫ್ರಾನ್ಸ್. ಗರುಡ ಶಕ್ತಿ ಇಟ್ ಇಸ್ ರಿಲೇಟೆಡ್ ಟು ಇಂಡೋನೇಷಿಯಾ. ಬ್ಲೂ ಫ್ಲಾಗ್ ಇದು ಇಸ್ರೇಲ್. ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಎಂಬುದು ಅದೊಂಥರ ಬೇರೆ, ಅದು ಬೀಚಿಗೆ ರಿಲೇಟೆಡ್ ಆಗಿರುವಂಥ ಸರ್ಟಿಫಿಕೇಶನ್. ಇದು ಬೈಲ್ಯಾಟ್ರಲ್ ಮಿಲಿಟರಿ ಎಕ್ಸಸೈಸ್ಗೆ ಸಂಬಂಧಿಸಿದಂತೆ ನೌಕಾ ತಾಲೀಮು ಬೈಲ್ಯಾಟ್ರಲ್ ಎಕ್ಸಸೈಸ್ಗೆ ರಿಲೇಟೆಡ್ ಆಗಿರುವಂಥ ಒಂದು ವ್ಯಾಯಾಮ ಇದು. ಧರ್ಮ ಗಾರ್ಡಿಯನ್ ಅಂಡ್ ಜಿಮೆಕ್ಸ್ ಅಂತ ಹೇಳುವಂಥದ್ದು ಇಟ್ ಈಸ್ ವಿತ್ ಜಪಾನ್.
ಮಾಲ್ಡೀವ್ಸ್ನ ಜೊತೆ ಎಕ್ಸ್ ಎಕ್ವೆರಿಯನ್ ಅಂತ ಹೇಳಿಬಿಟ್ಟು, ಮಂಗೋಲಿಯಾದ ಜೊತೆ ನೊಮ್ಯಾಡಿಕ್ ಎಲಿಫೆಂಟ್, ನೇಪಾಳದ ಜೊತೆ ಸೂರ್ಯಕಿರಣ್ ಹಾಗೂ ರಷ್ಯಾದ ಜೊತೆ ಇಂದ್ರಾ ಆ್ಯಂಡ್ ಅವಿಯಾಂಡ್ರಾ ಅಂತ ಹೇಳಿಬಿಟ್ಟು. ಇನ್ನು ಶ್ರೀಲಂಕಾದ ಜೊತೆ ಮಿತ್ರಶಕ್ತಿ ಮತ್ತು ಸ್ಲೆನೆಕ್ಸ್ ಅಂತ ಹೇಳಿಬಿಟ್ಟು, UAEಯ ಜೊತೆ ಡೆಸರ್ಟ್ ಈಗಲ್, UK ಜೊತೆ ಅಜಯ್ ವಾರಿಯರ್, ಕೊಂಕನ್ ಮತ್ತು ಇಂದ್ರಧನುಷ್ ಹಾಗೂ USA ಜೊತೆ ಯುದ್ಧ ಅಭ್ಯಾಸ್ ಮತ್ತು ವಜ್ರ ಪ್ರಹಾರ್. ಈಗ ಎರಡನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಸೆಮಿಕಂಡಕ್ಟರ್? ಈ ಕೆಳಗಿನವುಗಳಲ್ಲಿ ಯಾವುದು ಅರೆವಾಹಕವಲ್ಲ? ಅಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಬೆಳ್ಳಿಯು ವಾಹಕವಾಗಿದೆ. ಇಟ್ ಇಸ್ ಅ ವೆರಿ ಗುಡ್ ಕಂಡಕ್ಟರ್ ಬಟ್ ನಾಟ್ ಅ ಸೆಮಿಕಂಡಕ್ಟರ್. ಇಲ್ಲಿ ನಮ್ಮ ಪ್ರಶ್ನೆ ಇರುವುದು ಯಾವುದು ಸೆಮಿಕಂಡಕ್ಟರ್ ಅಲ್ಲ, ಈ ಕೆಳಗಿನವುಗಳಲ್ಲಿ ಯಾವುದು ಅರೆವಾಹಕವಲ್ಲ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಸಿಲ್ವರ್. ಯಾಕಂದ್ರೆ ಸಿಲಿಕಾನ್, ಜೊಮೇನಿಯಂ, ಕ್ಯಾಡ್ಮಿಯಂ, ಸೆಲೆನೈಡ್ ಎಲ್ಲ ಇದೆಯಲ್ಲ, ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ಸೆಮಿಕಂಡಕ್ಟರ್ಸ್. ಅರೆವಾಹಕಗಳಿಗೆ ಈ ಮೂರು ಉತ್ತಮ ಉದಾಹರಣೆ. ಹಾಗೂ ಬೆಳ್ಳಿ ವಾಹಕವಾಗಿದೆ. ಸಿಲ್ವರ್ ಇಸ್ ಅ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಸೆಮಿಕಂಡಕ್ಟರ್ಸ್ ಅಂತ ಹೇಳಿದ್ರೆ ಬೇಸಿಕಲಿ ದೇ ಹ್ಯಾವ್ ಅ ಕಂಡಕ್ಟಿವಿಟಿ ಬಿಟ್ವೀನ್ ಕಂಡಕ್ಟರ್ಸ್ ಮತ್ತು ಇನ್ಸುಲೇಟರ್ಸ್. ಓಕೆ, so semiconductors are materials that lie between or have the conductivity capacity between the conductors and the insulators. Semiconductors ಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ಪ್ಯೂರ್ ಎಲಿಮೆಂಟ್ಸ್ ಗಳಾದಂಥ ಸಿಲಿಕಾನ್, ಜೊಮೇನಿಯಂ, ಗ್ಯಾಲಿಯಂ ಆರ್ಸೆನೈಡ್, ಕ್ಯಾಡ್ಮಿಯಂ ಸೆಲೆನೈಡ್, ಇದಸ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ಸೆಮಿಕಂಡಕ್ಟರ್. ಸೊ ಸೆಮಿಕಂಡಕ್ಟರ್ ಚಿಪ್ಸ್ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ನಮ್ಮ ಇಂದಿನ ತಂತ್ರಜ್ಞಾನ ಯುಗಕ್ಕೆ ಇದು ಮೂಲಭೂತವಾಗಿ ಬೇಕಾಗಿರುವಂತಹ ಒಂದು ಬಿಲ್ಡಿಂಗ್ ಬ್ಲಾಕ್ಸ್ಗಳು. They are the heart and brain of all modern electronic and information gadgets. ಹೌದಾ ಅಲ್ವಾ? ಸೊ ಹಾಗಾಗಿ ಇದು ಬೇಕೇ ಬೇಕಾದದ್ದು. ಮತ್ತು ಸೆಮಿಕಂಡಕ್ಟರ್ನ ಒಂದು ಪ್ಯೂರ್ ಎಲಿಮೆಂಟ್ಸ್ಗೆ ತುಂಬಾನೇ ಡಿಮಾಂಡ್ ಇದೆ. ಹಾಗೂ ನಮ್ಮ ECG ಮೆಷಿನ್ಸ್ ಇರ್ಬೋದು, ನಮ್ಮ ಕಂಟೆಂಪರರಿ ಆಟೋಮೊಬೈಲ್, ಹೌಸ್ ಹೋಲ್ಡ್ ಗ್ಯಾಜೆಟ್ಸ್ ಇರ್ಬೋದು, ಎಸೆನ್ಷಿಯಲ್ ಮೆಡಿಕಲ್ ಡಿವೈಸಸ್ ಇರ್ಬೋದು, ಸೊ ವಾಟ್ ನಾಟ್ ಎಲ್ಲದರಲ್ಲೂ ನಾವು ಸೆಮಿಕಂಡಕ್ಟರ್ ಚಿಪ್ಸ್ ಅನ್ನು ಕಾಣುವಂಥದ್ದು. ಸೊ ಈ ಸೆಮಿಕಂಡಕ್ಟರ್ಗಳ ಬಗ್ಗೆ ಪ್ರಶ್ನೆ ಹಾಕಿರುವುದಕ್ಕೆ ಉದ್ದೇಶ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗಿನ ಪ್ರಚಲಿತ ವಿದ್ಯಮಾನದಲ್ಲಿ ರಷ್ಯಾ ಯುಕ್ರೇನ್ ಅನ್ನು ಇನ್ವೇಡ್ ಮಾಡಿದೆ. ಯುದ್ಧದ ಭೀತಿಯ ಕಾರ್ಮೋಡ ಅಲ್ಲಿ ಆವರಿಸಿಕೊಂಡಿದೆ. ಯುದ್ಧ ನಡೀತಾ ಇದೆ. ಹಾಗಾಗಿ ಈ ಪಶ್ಚಿಮ ದೇಶಗಳು, ಸ್ಪೆಷಲಿ ನೇಟೋ ಬ್ಯಾಕ್ಡ್ ಕಂಟ್ರೀಸ್ ಇದೆಯಲ್ಲ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ಸ್ ಬ್ಯಾಕ್ಡ್ ವೆಸ್ಟರ್ನ್ ಕಂಟ್ರೀಸ್, ಅವು ರಷ್ಯಾದ ಮೇಲೆ ಕೆಲವೆಲ್ಲ ಆರ್ಥಿಕ ನಿರ್ಬಂಧಗಳನ್ನೆಲ್ಲ ಹೇರ್ತಾ ಇದೆ. ಇತ್ತೀಚೆಗೆ ಜರ್ಮನಿ ಕೂಡ ನಾರ್ಡ್ ಸ್ಟ್ರೀಮ್ನ ಒಂದು ಫಂಕ್ಷನಲ್ ಇದನ್ನು ಕೂಡ ಅದು ಕೈಬಿಟ್ಟಿತ್ತು. ಹಾಗೆಯೇ ಬೇರೆ ಬೇರೆ ದೇಶಗಳು ತಮ್ಮದೇ ಆದ ರೀತಿಯಲ್ಲಿ ಈ ಒಂದು ಆರ್ಥಿಕ ನಿರ್ಬಂಧಗಳನ್ನು ರಷ್ಯಾದ ಮೇಲೆ ಹಾಕ್ತಾ ಇತ್ತು. ಇದರಿಂದಾಗಿ ಏನಾಗಬಹುದು ಅಂತ ಹೇಳಿದ್ರೆ, ಮುಂಬರುವ ದಿನಗಳಲ್ಲಿ ಈ ಸೆಮಿಕಂಡಕ್ಟರ್ ಚಿಪ್ಸ್ ಏನು ಮೊಬೈಲ್ ಫೋನು, ಆಟೋಮೊಬೈಲ್ಸ್, ಹೌಸ್ ಹೋಲ್ಡ್ ಗ್ಯಾಜೆಟ್ಸ್, ECG ಮೆಷಿನ್ಸ್, ಮೆಡಿಕಲ್ ಡಿವೈಸಸ್ಗಳಲ್ಲಿ ಈ ಪ್ರೊಡಕ್ಷನ್ನ ಮೇಲೆ ಇದು ವ್ಯತಿರಿಕ್ತ ಪರಿಣಾಮ ಬೀರಬಹುದು. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಯುಕ್ರೇನ್ ಸಪ್ಲೈಸ್ ರೇರ್ ಗ್ಯಾಸಸ್. ಯುಕ್ರೇನ್ ಕೆಲ ದೇಶಗಳಿಗೆ, ಅಂದ್ರೆ ಸೆಮಿಕಂಡಕ್ಟರ್ ಅನ್ನು ಪ್ರೊಡ್ಯೂಸ್ ಮಾಡುವಂತ ಹೆಚ್ಚಿನ ಪ್ರತಿಷ್ಠಿತ ದೇಶಗಳಿಗೆ ಅದನ್ನು ಸೆಮಿಕಂಡಕ್ಟರ್ಸ್ ಫ್ಯಾಬ್ ಲ್ಯಾಸಸ್ ಗಳನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ, ಉತ್ಪಾದನೆ ಮಾಡಲಿಕ್ಕೆ ಬೇಕಾಗುವಂತಹ ಕೆಲವೆಲ್ಲ ಅಪರೂಪದ ಅನಿಲದ ಸಪ್ಲೈಯನ್ನು ಯುಕ್ರೇನ್ ಮಾಡ್ತಾ ಇತ್ತು. ಈಗ ಯುಕ್ರೇನ್ ಯುದ್ಧದ ಒಂದು ವ್ಯಾಪ್ತಿಯಲ್ಲಿ ಅದು ಕವರ್ ಆಗಿರುವ ಕಾರಣ ಅದಕ್ಕೆಲ್ಲ ಇನ್ನು ತಕ್ಕಮಟ್ಟಿಗೆ ಸಮಸ್ಯೆ ಆಗ್ಲಿಕ್ಕಿದೆ. ಹಾಗೂ ಸೆಮಿಕಂಡಕ್ಟರ್ಸ್ನ ಉತ್ಪಾದನೆಗೆ ಬೇಕಾಗುವಂತ ಪ್ಯಾಲೇಡಿಯಂ, ಇದನ್ನು ರಷ್ಯಾ ಎಕ್ಸ್ಪೋರ್ಟ್ ಮಾಡುವಂಥದ್ದು. ಸೊ ಈಗ ರಷ್ಯಾದ ಮೇಲೆ ಬೇರೆ ದೇಶಗಳು ನಿರ್ಬಂಧಗಳು ಹಾಕಿರುವಂತಹ ಸಂದರ್ಭದಲ್ಲಿ ರಷ್ಯಾ ಮೂಲತಃ ಇದನ್ನು ಎಕ್ಸ್ಪೋರ್ಟ್ ಮಾಡುವಾಗ ಈಗ ಇದರ ಮೇಲೆ ವ್ಯತಿರಿಕ್ತ ಪರಿಣಾಮಗಳು ಬೀರುವಂಥದ್ದು. ಸೊ ಯುದ್ಧ ಅಂತ ಹೇಳುವಾಗ ಡೆಫಿನೆಟ್ ಆಗಿ ಇದು ಕೇವಲ ಎರಡು ದೇಶಗಳ ಮಧ್ಯೆ ಆಗುವುದಲ್ಲ, ಇದರ ಅಡ್ಡ ಪರಿಣಾಮಗಳು ನಾವೆಲ್ಲರೂ ಕೂಡ ಅನುಭವಿಸುವಂತ ಭೀತಿ ಸದ್ಯದಲ್ಲೇ ನಾವು ಕಾಣಲಿಕ್ಕಿದ್ದೇವೆ. ಈಗ ಮೂರನೇ ಪ್ರಶ್ನೆ, which convention was signed on 3rd March 1973 to regulate the worldwide commercial trade in wild animal and plant species? ಕಾಡು ಪ್ರಾಣಿ ಮತ್ತು ಸಸ್ಯ ಪ್ರಭೇದಗಳಲ್ಲಿ ವಿಶ್ವಾದ್ಯಂತ ವಾಣಿಜ್ಯ ವ್ಯಾಪಾರವನ್ನು ನಿಯಂತ್ರಿಸಲು 3ನೇ ಮಾರ್ಚ್ 1973ರಂದು ಯಾವ ಸಮಾವೇಶಕ್ಕೆ ಸಹಿ ಹಾಕಲಾಯಿತು? And this is very important from the examination point of view. Option C, CITES is the right answer. ಈ ಸೈಟ್ಸ್ನ ಫುಲ್ ಫಾರ್ಮ್ ನೋಡಿ, ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಶೀಸ್ ಆಫ್ ವೈಲ್ಡ್ ಫ್ಲೋರಾ ಅಂಡ್ ಫೌನಾ. ಅಳಿವಿನಂಚಿನಲ್ಲಿರುವ ಕಾಡು ಸಸ್ಯಗಳ ಮತ್ತು ಪ್ರಾಣಿಗಳ ಪ್ರಭೇದಗಳ ಅಂತಾರಾಷ್ಟ್ರೀಯ ವ್ಯಾಪಾರದ ನಿಯಂತ್ರಣ ಸಮಾವೇಶ. ಈ ಸೈಟ್ಸ್ ಇದೆಯಲ್ಲ, ಈ ಕನ್ವೆನ್ಷನ್ ಅಥವಾ ಸಮಾವೇಶವನ್ನು ವಾಷಿಂಗ್ಟನ್ ಕನ್ವೆನ್ಷನ್ ಅಥವಾ ಸಮಾವೇಶ ಅಂತ ಕೂಡ ಕರೀತಾರೆ. ಹಾಗೂ ಯಾಕಂದ್ರೆ ಅದು ವಾಷಿಂಗ್ಟನ್ ಅಲ್ಲಿ ನಡೆದಿರುವಂತಹ ಸಮಾವೇಶ.
ಅದಕ್ಕೋಸ್ಕರ ಇದನ್ನು ವಾಷಿಂಗ್ಟನ್ ಕನ್ವೆನ್ಷನ್ ಅಂತ ಹೇಳ್ತೇವೆ. ಕೆಲವು ಸಲ ಈಗ ರಾಮ್ಸಾರ್ ಕನ್ವೆನ್ಷನ್ ಅಂತ ಹೇಗೆ ಹೇಳ್ತೇವೆ, ಇರಾನ್ನಲ್ಲಿ ನಡೆದಿರುವಂಥದ್ದು ವೆಟ್ಲ್ಯಾಂಡ್ಸ್ಗೆ ಸಂಬಂಧಿಸಿದಾಗಿ. ಸೊ ಕೆಲವೆಲ್ಲ ಸಮಾವೇಶಗಳು ಆಯಾಯ ನಗರಗಳ ಮೂಲಕ ಅದು ಹೆಚ್ಚಾಗಿ ಗುರುತಿಸಿಕೊಳ್ತದೆ. ಸೊ ಸೈಟ್ಸ್ ಅಂತ ಹೇಳಿದ್ರೆ ಪ್ಲೀಸ್ ರಿಮೆಂಬರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವಾಷಿಂಗ್ಟನ್ ಸಮಾವೇಶ or ವಾಷಿಂಗ್ಟನ್ ಕನ್ವೆನ್ಷನ್. ಈಗ ಈ ಒಂದು ಸಮಾವೇಶಕ್ಕೆ ಸಂಬಂಧಿಸಿದ ಒಪ್ಪಂದವನ್ನು ಮಾರ್ಚ್ 3, 1973ರಲ್ಲಿ ಇದಕ್ಕೆ ಸಹಿ ಹಾಕಲಾಯಿತು ಹಾಗೂ ಇದು ಜುಲೈ 1, 1975ರಿಂದ ಈ ಸಮಾವೇಶದ ಅಂಶಗಳು ಜಾರಿಗೆ ಬಂತು. ಟೋಟಲ್ ಆಗಿ 184 ದೇಶಗಳು ಈ ಸೈಟ್ಸ್ ಅಂತ ಹೇಳುವಂತ ಈ ಒಂದು ಒಪ್ಪಂದಕ್ಕೆ ಇದು ಸಹಿ ಹಾಕಿದೆ. ಈಗ ಏನಿದು ಸೈಟ್ಸ್ಗೆ ಸಂಬಂಧಿಸಿದ ಈ ಒಪ್ಪಂದ? ಬೇಸಿಕಲಿ ಈ ಸೈಟ್ಸ್ ಸಮಾವೇಶ ಎಂಬುದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಒಪ್ಪಂದವಾಗಿದ್ದು, ಒಂದು ಅಂತಾರಾಷ್ಟ್ರೀಯ ನಿಟ್ಟಿನಲ್ಲಿ ವಿಶ್ವಾದ್ಯಂತ ನಡೆಯುವಂತ ಈ ಕಾಡು ಪ್ರಾಣಿಗಳು, ಸಸ್ಯಗಳ ಒಂದು ರೀತಿ, ಅದರ ಆಹಾರ, ಅದನ್ನು ಔಷಧಿಗೋಸ್ಕರ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ವ್ಯಾಪಾರದ ಮೂಲಕ ಅದನ್ನು ನಿಯಂತ್ರಣ ಮಾಡುವಂತ ಒಂದು ವ್ಯವಸ್ಥೆಯೇ ಈ ಒಂದು ಸಮಾವೇಶದ ಪ್ರಮುಖ ಉದ್ದೇಶ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ನಿಮಗೆ ಸಿಂಪಲ್ ಆಗಿ ಹೇಳುವುದಂತ ಹೇಳಿದ್ರೆ, ಎಷ್ಟೋ ಪ್ರಾಣಿ, ಪಕ್ಷಿ, ಮೃಗಗಳನ್ನು ತಮ್ಮ ಬೇರೆ ಬೇರೆ ಒಂದು ರೀತಿಯ ಅದರ ಭಾಗಗಳಿಗೋಸ್ಕರ ಅದನ್ನು ಕೊಂದು ಅದರ ಕೊಂಬು ಇರ್ಬೋದು, ಅದರ ಸ್ಕೇಲ್ಸ್ ಇರ್ಬೋದು, ಅದರ ಚಿಪ್ಪುಗಳಿರ್ಬೋದು, ಇದನ್ನೆಲ್ಲ ಮಾರಾಟ ಮಾಡುವಂತ ಒಂದು ದೊಡ್ಡ ಜಾಲವೇ ಇದೆ ನಮ್ಮ ಇಡೀ ವಿಶ್ವದಲ್ಲಿ. ಸೊ ಇದನ್ನು ನಿಯಂತ್ರಿಸಲಿಕ್ಕೆ ಇರುವಂತಹ ಒಂದು ಸಮಾವೇಶ ಇದು. ಬೇಸಿಕಲಿ ಇಟ್ಸ್ ಅ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್. ಹಾಗೂ ಈ ಒಂದು ಸಮಾವೇಶವನ್ನು ಯಾರು ಅಡ್ಮಿನಿಸ್ಟರ್ ಮಾಡಿರುವಂಥದ್ದು ಅಥವಾ ಯಾರು ಜಾರಿಗೆ ತಂದಿರುವಂಥದ್ದು ಅಂತ ಹೇಳಿದ್ರೆ, ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್, ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮವು ಇದನ್ನು ಅಸ್ತಿತ್ವಕ್ಕೆ ತಂದಿರುವಂಥದ್ದು. ಹಾಗೂ ಇದರ ಕಾರ್ಯಾಲಯ ಇರುವಂಥದ್ದು ಸ್ವಿಟ್ಜರ್ಲ್ಯಾಂಡ್, ಜೆನೆವಾದಲ್ಲಿ ಇರುವಂಥದ್ದು. ಈಗ ಈ ಸೈಟ್ ಸಮಾವೇಶದ ಒಪ್ಪಂದದಿಂದಾಗಿ ಸರಿಸುಮಾರು ವಿಶ್ವಾದ್ಯಂತ 35,000 ವಿವಿಧ ಪ್ರಭೇದಗಳ ಪ್ರಾಣಿ, ಸಸ್ಯಗಳ ಒಂದು ಸಂರಕ್ಷಣೆಗೆ ಇದು ಒಳಗಾಗ್ತಾ ಇದೆ. ಹಾಗೂ ಒಂದು 3 ರೀತಿ ಈ ಪ್ಲಾಂಟ್ಸ್ ಅಂಡ್ ಆನಿಮಲ್ಸ್ ಅನ್ನು ಈ ಸಮಾವೇಶಕ್ಕೆ ಸಂಬಂಧಿಸಿದ ಈ ಒಂದು ಗ್ರೂಪಿಂಗ್ ಇದೆಯಲ್ಲ, ಈ ಕ್ಯಾಟಗರೀಸ್ ಅನ್ನು 3 ರೀತಿಯಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ಅಪೆಂಡಿಕ್ಸ್ 1 ಅಂತ ಹೇಳಿಬಿಟ್ಟು, ಅಪೆಂಡಿಕ್ಸ್ 1ರಲ್ಲಿ ಯಾವೆಲ್ಲ ಪ್ರಭೇದಗಳು ಅಳಿವಿನಂಚಿನ ಒಂದು ಸ್ಥಿತಿಗತಿಯಲ್ಲಿವೆ, ಅಂತಹ ಸಸ್ಯ ಅಥವಾ ಪ್ರಾಣಿ ವರ್ಗಗಳ ಯಾವುದೇ ನಿಟ್ಟಿನ ವ್ಯಾಪಾರವನ್ನು ಈ ಒಂದು ಸಮಾವೇಶ ಅಥವಾ ಈ ಒಂದು ಒಪ್ಪಂದ ಅದು ಬಹಿಷ್ಕರಿಸ್ತದೆ ಅಥವಾ ಇದು ನಿಯಂತ್ರಿಸ್ತದೆ, ಪ್ರೊಹಿಬಿಟ್ ಮಾಡ್ತದೆ. ಯಾರಾದ್ರೂ ಆ ರೀತಿಯಲ್ಲಿ ಮಾಡಿದ್ರೆ ಅವರು ಶಿಕ್ಷೆಗೆ ಒಳಗಾಗುವಂಥದ್ದು. ಸೊ ಅಪೆಂಡಿಕ್ಸ್ 1ರಲ್ಲಿ ಇರುವಂತಹ ಈ ಪ್ರಾಣಿ ಸಸ್ಯಗಳು ತುಂಬಾನೇ ಅವರು ಮಾನಿಟರ್ ಮಾಡ್ತಾರೆ. ಅದರ ಸೇಲ್ ಇರ್ಬೋದು, ಅದರ ಭಾಗಗಳ ಸೇಲ್ ಇರ್ಬೋದು. ಸೊ ಯಾವುದೇ ರೀತಿಯಲ್ಲಿ ನಿಯಂತ್ರಿಸುವಂಥದ್ದು ಅಪೆಂಡಿಕ್ಸ್ 1ನಲ್ಲಿ ಮೇನ್ ಆಗಿರ್ತದೆ. ಉದಾಹರಣೆ ನಮ್ಮ ಏಷ್ಯಾಟಿಕ್ ಲಯನ್, ಟೈಗರ್, ಪ್ಯಾಂಗೋಲಿನ್ ಇವೆಲ್ಲ ಅಪೆಂಡಿಕ್ಸ್ 1ದಲ್ಲಿ ಬರುವಂಥದ್ದು. ಹಾಗೆಯೇ ಅಪೆಂಡಿಕ್ಸ್ 2 ಅಲ್ಲಿರುವಂಥದ್ದು ಹೇಗೆ ಅಂತ ಹೇಳಿದ್ರೆ, ಅವುಗಳಿಗೆ ತುಂಬಾ ಅಳಿವಿನಂಚಿನಲ್ಲಿರುವಂತಹ ಭಯಭೀತಿ ಇಲ್ಲ, ಆದರೆ ಅವರ ಆ ಪ್ರಾಣಿ ಸಸ್ಯಗಳ ವ್ಯಾಪಾರವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರಿಯಾದ ರೀತಿಯಲ್ಲಿ ನಿಯಂತ್ರಿಸದೇ ಹೋದರೆ ಆಗ ಅದು ಮುಂದೆ ಅಳಿವಿನಂಚಿಗೆ ಹೋಗಬಹುದು. ಸೊ ಅದಕ್ಕೆ ಸಂಬಂಧಿಸಿದ ವ್ಯಾಪಾರವನ್ನು ಒಂದು ಪರ್ಮಿಟ್ ಮೂಲಕ ರೆಗ್ಯುಲೇಟ್ ಮಾಡ್ತಾರೆ. ಉದಾಹರಣೆ ಎಲಿಗೇಟರ್ ಸ್ಕಿನ್ ಟ್ರೇಡ್ ಇರ್ಬೋದು, ಅಮೆರಿಕನ್ ಎಲಿಗೇಟರ್ಸ್ ಇರ್ಬೋದು. ಸೊ ಒಂದು ನಿಯಂತ್ರಿತವಾಗಿರುವಂತಹ ಪರ್ಮಿಟ್ಗೆ ಅನುಗುಣವಾಗಿ ಈ ರೀತಿಯ ಒಂದು ಅಪೆಂಡಿಕ್ಸ್ 2 ಅಲ್ಲಿರುವಂತಹ ಪ್ರಾಣಿ ಸಸ್ಯಗಳನ್ನು ಆ ಕ್ಯಾಟಗರಿಯಲ್ಲಿ ಸೇರಿರ್ತಾರೆ. ಹಾಗೆ ಅಪೆಂಡಿಕ್ಸ್ 3 ಅಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ, ಇದು ದೇ ಆರ್ ಪ್ರೊಟೆಕ್ಟೆಡ್ ಇಟ್ ಅಟ್ ಲೀಸ್ಟ್ 1 ಕಂಟ್ರಿ ದಟ್ ಈಸ್ ಅ ಸೈಟ್ಸ್ ಮೆಂಬರ್ ಸ್ಟೇಟ್. ಸೊ ಇದು ಹೇಗೆ ಅಂತ ಹೇಳಿದ್ರೆ, ಒಂದು ದೇಶದವರು ಸೈಟ್ಸ್ಗೆ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಈ ಸಸ್ಯ ಪ್ರಭೇದ ಅಥವಾ ಈ ಪ್ರಾಣಿ ಪ್ರಭೇದ ನಮ್ಮ ದೇಶದಲ್ಲಿ ತುಂಬಾನೇ ಇದು ಅಳಿವಿನಂಚಿನಲ್ಲಿದೆ, ಇದಕ್ಕೆ ಸಂಬಂಧಿಸಿದ ಒಂದು ನಿಯಂತ್ರಣ ಕ್ರಮವನ್ನು ಉಳಿದ ದೇಶಗಳು ಕೂಡ ನಮ್ಮೊಟ್ಟಿಗೆ ಸೇರಿ ಸಹಕರಿಸಬೇಕು ಅಂತ ಹೇಳುವಂತ ಒಂದು ಅಪೀಲ್ ಅನ್ನು ಒಂದು ವೇಳೆ ಸೈಟ್ಸ್ಗೆ ಅವರು ಕೊಟ್ರೆ, ಆಗ ಇತರ ದೇಶಗಳಿಗೂ ಕೂಡ ಈ ಮಾಹಿತಿ ರವಾನೆಯಾಗಿ ಆ ದೇಶದೊಟ್ಟಿಗೆ ಅದರ ಸಂರಕ್ಷಣೆಗೆ ಸಂಬಂಧಿಸಿದಾಗಿ ಅದು ಸಹಕಾರವನ್ನು ಕೊಡುವಂಥದ್ದು. ಓಕೆ, ಸೊ ಅದು ಅಪೆಂಡಿಕ್ಸ್ 3 ಅಲ್ಲಿರುವಂಥದ್ದು. ಸೊ ಈ 3 ಅಪೆಂಡಿಕ್ಸ್ ಗಳಲ್ಲಿ ನೀವು ನೋಡಿದ್ರೆ ಅಪೆಂಡಿಕ್ಸ್ 1 ಇಸ್ ಕ್ವೈಟ್ ಸ್ಟ್ರಾಂಗರ್ ಅಂತ ನಾವು ಹೇಳ್ಬೋದು. ಸೊ ಅಪೆಂಡಿಕ್ಸ್ 3 ಅಲ್ಲಿ ಬರುವಂಥದ್ದು ವಾಲ್ರಸಸ್, ಮ್ಯಾಪ್ ಟರ್ಟಲ್ಸ್, ಬೀಟಲ್ಸ್ ಎಕ್ಸೆಟ್ರಾ. ಸೊ ಈ ಪ್ರಶ್ನೆಯನ್ನು ನಾವು ಹಾಕಿರುವಂತಹ ಉದ್ದೇಶ ಇಷ್ಟೇ. ವಿಶ್ವ ವನ್ಯಜೀವಿ ದಿನವನ್ನು ಮಾರ್ಚ್ 3ರಂದು ನಾವು ಆಚರಿಸುವಂಥದ್ದು. ಈ ವಿಶ್ವ ವನ್ಯಜೀವಿ ದಿನ ಅಂತ ಹೇಳುವಂಥದ್ದು ಪ್ರತಿ ವರ್ಷ ನಾವು 2013ರಿಂದ ಆಚರಿಸ್ತಾ ಬರ್ತಾ ಇದ್ದೇವೆ. ಹಾಗೂ ಮಾರ್ಚ್ 3 ಅಂತ ಹೇಳಿದ್ರೆ ಸೈಟ್ಸ್ ಕೂಡ ಅದೇ ವರ್ಷ 1973ಕ್ಕೆ ಅದು ಸಹಿ ಹಾಕಿದಂತ ಒಂದು ದಿನ. ಇಟ್ ಕೋಇನ್ಸೈಡ್ಸ್ ದ ಡೇ ಆನ್ ವಿಚ್ ಸೈಟ್ಸ್ ವಾಸ್ ಸೈನ್ಡ್ ಇನ್ 1973.
ಸೊ ಈ ವರ್ಷದ ವಿಶ್ವ ವನ್ಯಜೀವಿ ದಿನದ ಥೀಮ್ ಏನು ಅಂತ ಹೇಳಿದ್ರೆ ರಿಕವರಿಂಗ್ ದ ಕೀ ಸ್ಪೀಶೀಸ್ ಫಾರ್ ದ ಇಕೋಸಿಸ್ಟಮ್ ರಿಸ್ಟೋರೇಷನ್, ಪರಿಸರ ವ್ಯವಸ್ಥೆಯ ಪುನಃಸ್ಥಾಪನೆಗಾಗಿ ಪ್ರಮುಖ ಜಾತಿಗಳನ್ನು ಮರುಪಡೆಯುವಂಥದ್ದು ಅಂತ ಹೇಳಿಬಿಟ್ಟು. ಓಕೆ, ಸೊ ಈಗ ಸೈಟ್ಸ್ ಅಂತ ಹೇಳುವಂತ ಈ ಸಮಾವೇಶ ಅಥವಾ ಒಪ್ಪಂದಕ್ಕೆ ಭಾರತ ಯಾವಾಗ ಪಾರ್ಟಿಯಾಗಿದೆ ಅಥವಾ ಸದಸ್ಯತನವನ್ನು ಪಡ್ಕೊಂಡ್ಬಿಟ್ಟಿದೆ ಅಂತ ಹೇಳಿದ್ರೆ ಇಟ್ ಈಸ್ 1976. ಸೊ ಇಲ್ಲಿ ನಾವು ನೋಡಬಹುದು ಮಾರ್ಚ್ 3, 1973 ಸೈಟ್ಸ್ಗೆ ಅದು ಸಹಿ ಹಾಕಿರುವಂಥದ್ದು. ಸೊ ಹಾಗಾಗಿ ಆ ದಿನವನ್ನು ನಾವು ಏನಂತ ಆಚರಿಸ್ತೇವೆ ಹೇಳಿ, ವಿಶ್ವ ವನ್ಯಜೀವಿ ದಿನ. ಸೊ ಅದಕ್ಕೂ ಒಂದು ಕಾರಣ ಇದೆ, ಒಂದು ಹಿನ್ನೆಲೆ ಇದೆ. ವೈ ಡು ವಿ ಸೆಲೆಬ್ರೇಟ್ ವರ್ಲ್ಡ್ ವೈಲ್ಡ್ ಲೈಫ್ ಡೇ? It is because it was on that particular day CITES was signed in the year 1973. How India became party to CITES in the year 1976. ಈಗ 4ನೇ ಪ್ರಶ್ನೆ. In the post-Second World War period, there has been 2 major oil crises. Which are those 2 oil crisis years? ಎರಡನೇ ಮಹಾಯುದ್ಧದ ನಂತರದ ಅವಧಿಯಲ್ಲಿ 2 ಪ್ರಮುಖ ತೈಲ ಬಿಕ್ಕಟ್ಟುಗಳಿವೆ. ಈ 2 ತೈಲ ಬಿಕ್ಕಟ್ಟಿನ ವರ್ಷಗಳು ಯಾವುವು ಅಂತ ಇದೆ. And for this, the right answer is option A, 1973 ಮತ್ತು 1979. ನೋಡಿ, ತೈಲ ಬಿಕ್ಕಟ್ಟು ಎಂದರೆ ತೈಲ ಬೆಲೆ ಹಠಾತ್ ಏರಿಕೆಯಾಗುವಂತಹ ಒಂದು ಪರಿಸ್ಥಿತಿ. ಹೌದಾ, ಪೂರೈಕೆ ಕಡಿಮೆಯಾದ ಕಾರಣ ತೈಲ ಬಿಕ್ಕಟ್ಟು ಉಂಟಾಗ್ತದೆ. ಸೊ ಅಭಿವೃದ್ಧಿ ಹೊಂದಿದ ಕೈಗಾರಿಕಾ ಆರ್ಥಿಕತೆಗಳಿಗೆ ತೈಲ ಶಕ್ತಿಯು ಮುಖ್ಯ ಮೂಲವನ್ನು ಒದಗಿಸುವುದರಿಂದ ತೈಲ ಬಿಕ್ಕಟ್ಟು ಜಾಗತಿಕ ಆರ್ಥಿಕತೆಯಾದ್ಯಂತ ಆರ್ಥಿಕ ಮತ್ತು ರಾಜಕೀಯ ಸ್ಥಿರತೆಗೆ ಇದು ಅಪಾಯವನ್ನುಂಟು ಮಾಡುತ್ತದೆ. ಎರಡನೇ ಮಹಾಯುದ್ಧದ ನಂತರದ ಅವಧಿಯಲ್ಲಿ 2 ಪ್ರಮುಖ ತೈಲ ಬಿಕ್ಕಟ್ಟುಗಳು ಸಂಭವಿಸಿವೆ. ಮೊದಲನೇದು 1973ರಲ್ಲಿ, ಎರಡನೇದು 1979ರಲ್ಲಿ ಸಂಭವಿಸಿದೆ. ಈಗ 1973ಯ ತೈಲ ಬಿಕ್ಕಟ್ಟನ್ನು ನಾವು ನೋಡ್ಕೊಂಡ್ಬಿಡುವ. ಮೊದಲ ತೈಲ ಬಿಕ್ಕಟ್ಟು ಆಗ್ಲೇ ಹೇಳಿದಾಗೆ 1973ರಲ್ಲಿ ಸಂಭವಿಸಿತು. 1973ರಲ್ಲಿ ಒಪೆಕ್ ಅಂತ ಹೇಳಿದ್ರೆ ಆಯಿಲ್ ಅಂಡ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಥವಾ ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಒಂದು ಸಂಘಟನೆ. ಸೊ ಒಪೆಕ್ನ ಅರಬ್ ಸದಸ್ಯರು ತೈಲ ಬೆಲೆಯನ್ನು 4 ಪಟ್ಟು ಹೆಚ್ಚಿಸಲು ನಿರ್ಧರಿಸಿದರು ಮತ್ತು ಅಮೆರಿಕ, ಜಪಾನ್ ಮತ್ತು ಪಶ್ಚಿಮ ಯುರೋಪ್ ತೈಲ ರಫ್ತನ್ನು ನಿಲ್ಲಿಸಿದರು. ಯೋಮ್ ಕಿಪ್ಪೂರ್ ಯುದ್ಧದ ಸಮಯದಲ್ಲಿ, ಇದು 1973ರಲ್ಲಿ ನಡೆದಿರುವಂಥದ್ದು, ಈಜಿಪ್ಟ್, ಸಿರಿಯಾ ವರ್ಸಸ್ ಇಸ್ರೇಲ್ನ ಮಧ್ಯ ಯೋಮ್ ಕಿಪ್ಪೂರ್ ಯುದ್ಧ ಅಂತ ಹೇಳಿಬಿಟ್ರು. ಸೊ ಈ ಯುದ್ಧದ ಸಮಯದಲ್ಲಿ ಈಜಿಪ್ಟ್ ಮತ್ತು ಸಿರಿಯಾ ವಿರುದ್ಧ ಪಾಶ್ಚಿಮಾತ್ಯ ರಾಷ್ಟ್ರಗಳು ಇಸ್ರೇಲ್ಗೆ ಬೆಂಬಲ ನೀಡಿದ್ದಕ್ಕೆ ಪ್ರತೀಕಾರವಾಗಿ ಒಪೆಕ್ ಈ ನಿರ್ಧಾರವನ್ನು ತೆಗೆದುಕೊಂಡಿತು. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಬಹುದೊಡ್ಡ ಮಟ್ಟದ ಒಂದು ತೈಲ ಬಿಕ್ಕಟ್ಟು ಇಡೀ ವಿಶ್ವಾದ್ಯಂತ ತಲೆದೋರಿತು. ಐ ಹೋಪ್ ಸೊ ಯು ಆಲ್ ಅಂಡರ್ಸ್ಟುಡ್ ದ ಬ್ಯಾಕ್ ಗ್ರೌಂಡ್. ಈಗ 1979ರ ತೈಲ ಬಿಕ್ಕಟ್ಟಿನ ಒಂದು ಸಣ್ಣ ಹಿನ್ನೆಲೆಯನ್ನು ನಾವು ಅರ್ಥ ಮಾಡ್ಕೊಳ್ಳುವ. 1978-79ರ ಇರಾನಿನ ಕ್ರಾಂತಿಯಿಂದಾಗಿ ಆ ವರ್ಷ 2ನೇ ತೈಲ ಬಿಕ್ಕಟ್ಟು ಸಂಭವಿಸಿತು. ತೀವ್ರ ಮಟ್ಟದ ನಾಗರಿಕ ಅಶಾಂತಿಯು ಇರಾನ್ ತೈಲ ಉದ್ಯಮವನ್ನು ತೀವ್ರವಾಗಿ ಹಾನಿಗೊಳಿಸಿತು. ನಾಗರಿಕ ಅಶಾಂತಿಯು ಉತ್ಪಾದನೆಯ ದೊಡ್ಡ ನಷ್ಟಕ್ಕೆ ಅದು ಕಾರಣವಾಯಿತು ಮತ್ತು ಪರಿಣಾಮವಾಗಿ ಬೆಲೆಗಳೆಲ್ಲ ಏರಿದವು. 1980ರಲ್ಲಿ ಇರಾಕ್ ಯುದ್ಧ ಪ್ರಾರಂಭವಾದ ನಂತರ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟಿತು. ಇದು ಅರಬ್ ಪ್ರದೇಶಾದ್ಯಂತ ಅಸ್ಥಿರತೆಯ ಮಟ್ಟವನ್ನು ಮತ್ತಷ್ಟು ಹೆಚ್ಚಿಸಿತು. ಓಕೆ, ಸೊ ಈಗ ಯಾತಕ್ಕೋಸ್ಕರ ನಾವು ಈ ಪ್ರಶ್ನೆಯನ್ನು ಹಾಕಿದ್ದೇವೆ? ಯಾಕಂದ್ರೆ ಈಗ ಪುನಃ ಆಯಿಲ್ ಪ್ರೈಸಸ್ ಹೆಚ್ಚಾಗ್ತಾ ಇದೆ, ತೈಲ ಬೆಲೆ ಏರಿಕೆ ತುಂಬಾನೇ ಜಾಸ್ತಿ ಆಗ್ತಾ ಇದೆ, ಹೌದಾ ಅಲ್ವಾ? ಪರ್ ಬ್ಯಾರಲ್ಗೆ $113. ಜಸ್ಟ್ ಇಮ್ಯಾಜಿನ್ ಮಾಡಿ, 1 ಬ್ಯಾರಲ್ ಅಂತ ಹೇಳಿದ್ರೆ ಸರಿಸುಮಾರು 159 ಲೀಟರ್. ಓಕೆ, ಸೊ 159 ಲೀಟರ್ಗೆ ಸರಿಸುಮಾರು $113. ಸೊ ಯು ಕ್ಯಾನ್ ಜಸ್ಟ್ ಕೌಂಟ್ ಹೌ ಮಚ್ ಇಟ್ ವಿಲ್ ಬಿ. ಹಾಗಾಗಿ ನ್ಯಾಚುರಲ್ ಗ್ಯಾಸ್, ನೈಸರ್ಗಿಕ ಅನಿಲ, ಇದರ ಪ್ರೈಸ್ ಕೂಡ ತುಂಬಾನೇ ಪೀಕಿಗೆ ಹೋಗ್ತಾ ಇದೆ, ರೆಕಾರ್ಡ್ ಪೀಕಿಗೆ ಹೋಗ್ತಾ ಇದೆ. ಹಾಗೂ ಯಾವಾಗ ಯುದ್ಧ ಸಂಭವಿಸ್ತದೆ, ಇದರ ಔಟರ್ ಮಾರ್ಕ್ ಇದೊಂದು ಆಯಿಲ್ ಅಥವಾ ತೈಲ ಬಿಕ್ಕಟ್ಟಿನ ಪರಿಸ್ಥಿತಿ. ಸೊ ರಷ್ಯಾ ಯುಕ್ರೇನ್ ಮಧ್ಯದ ಈ ಒಂದು ಯುದ್ಧ ಕೂಡ ಈ ಒಂದು ಆಯಿಲ್ ಸಪ್ಲೈಗೆ ಸಂಬಂಧಿಸಿದಾಗೆ ತುಂಬಾನೇ ಇಂಪ್ಯಾಕ್ಟ್ ಆಗ್ಲಿಕ್ಕಿದೆ. ಯಾಕಂದ್ರೆ ರಷ್ಯಾ ಕೂಡ ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರೊಡ್ಯೂಸರ್ಸ್ ಆಫ್ ನ್ಯಾಚುರಲ್ ಗ್ಯಾಸ್ ಅಂಡ್ ಆಯಿಲ್. ನೈಸರ್ಗಿಕ ಅನಿಲ ಮತ್ತು ತೈಲ ಉತ್ಪಾದನೆಗೆ ಸಂಬಂಧಿಸಿದಾಗೆ ಇದು ಬೃಹತ್ ಆಗಿರುವಂತಹ ಉತ್ಪಾದಕ ದೇಶ ಯಾವುದು? ರಷ್ಯಾ. ಸೊ ಡೆಫಿನೆಟ್ ಆಗಿ ರಷ್ಯಾ ಈಗ ಒಂದ್ ಕಡೆ ಯುದ್ಧದಲ್ಲಿ ಭಾಗಿಯಾಗಿರುವ ಕಾರಣ ಡೆಫಿನೆಟ್ ಆಗಿ ಇಡೀ ವಿಶ್ವಾದ್ಯಂತ ಆಯಿಲ್ ಕ್ರೈಸಿಸ್ ಎದ್ದು ಕಾಣುವಂತ ಎಲ್ಲ ಪರಿಣಾಮಗಳನ್ನು ಅಥವಾ ಎಲ್ಲ ಸೂಚನೆಗಳನ್ನು ನಾವೀಗ ಫೇಸ್ ಮಾಡ್ತಾ ಇದ್ದೀವಿ.
ಈಗ 5ನೇ ಪ್ರಶ್ನೆ. Holocaust refers to the genocide undertaken by the Nazi government. Which community was targeted during the Holocaust? ಹತ್ಯಾಕಾಂಡ ಇದು ನಾಜಿ ಸರ್ಕಾರವು ಕೈಗೊಂಡ ನರಮೇಧವನ್ನು ಸೂಚಿಸುತ್ತದೆ. ಹೋಲೋಕಾಸ್ಟ್ ಅಂತ ಹೇಳುವಂತ ಈ ಹತ್ಯಾಕಾಂಡದ ಸಮಯದಲ್ಲಿ ಯಾವ ಸಮುದಾಯವನ್ನು ಗುರಿಯಾಗಿರಿಸಿಕೊಳ್ಳಲಾಯಿತು? For this, the right answer is option D, that is ಯಹೂದಿಗಳು, or in English you call them as Jews. ಹೋಲೋಕಾಸ್ಟ್ ಅಂತ ಹೇಳಿದ್ರೆ ಬೇಸಿಕಲಿ ಇದೊಂದು ನರಮೇಧ. ಹಿಟ್ಲರ್ ಆಡಳಿತದ ನಾಜಿ ಗವರ್ಮೆಂಟ್ ನ ಸಂದರ್ಭದಲ್ಲಿ ಇದು ನಡೆದಂತ ಒಂದು ಗಂಭೀರ ಹತ್ಯಾಕಾಂಡ ಅಂತಲೇ ಹೇಳ್ಬೋದು. ಸೊ ಈ ಸಂದರ್ಭದಲ್ಲಿ ಎಥ್ನಿಕ್ ಕ್ಲೆನ್ಸಿಂಗ್ ಅಥವಾ ಜನಾಂಗೀಯ ಶುಚಿತ್ವ ಅಂತ ಹೇಳುವಂತಹ ಒಂದು ಹುಚ್ಚು ಹೆಸರಿನ ಆಧಾರದ ಮೇಲೆ ಸಹಸ್ರಾರು ಮಂದಿ ಯಹೂದಿಗಳು ತಮ್ಮ ಜೀವವನ್ನು ಈ ಒಂದು ನರಮೇಧ ಅಥವಾ ಹತ್ಯಾಕಾಂಡ, ಹೊಲೋಕಾಸ್ಟ್ ಅಂತ ಹೇಳುವಂತ ಈ ಒಂದು ಹತ್ಯಾಕಾಂಡದ ಹೆಸರಿನಲ್ಲಿ ಜೀವ ಕಳೆದುಕೊಂಡ್ರು. ಅದಲ್ಲದೆ 6 ಮಿಲಿಯನದಷ್ಟು ಯಹೂದಿಗಳು ತಮ್ಮ ಆಶ್ರಯ, ತಮ್ಮ ಮೂಲ ಮನೆಗಳನ್ನೆಲ್ಲ ಬಿಡಬೇಕಾದಂತ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಯಿತು. ಓಕೆ, ಸೊ ಈಗ ಈ ಪ್ರಶ್ನೆಯನ್ನು ಯಾಕೆ ಹಾಕೊಂಡಿದ್ದೇವೆ ಅಂತ ಹೇಳಿದ್ರೆ, ಜರ್ಮನಿಯಲ್ಲಿ ನಡೆದಂತ ಆ ಒಂದು ನರಮೇಧ ಅಥವಾ ಹತ್ಯಾಕಾಂಡಕ್ಕೆ ಈಗ ಒಂದು ಹೊಸ ಇತಿಹಾಸ ಬರೀತಾ ಇದ್ದಾರೆ. ಯಾಕಂದ್ರೆ ಜರ್ಮನಿ $720 ಮಿಲಿಯನ್ ಅಂದ್ರೆ 647 ಮಿಲಿಯನ್ ಯೂರೋಸ್ ಅನ್ನು ಈ ನಮ್ಮ ಹತ್ಯಾಕಾಂಡದ ಒಂದು ಬದುಕುಳಿದವರ ಅಥವಾ ಅದರಿಂದ ಸಫರ್ ಆದಂತಹ ಯಹೂದಿಗಳ ಒಂದು ಹೋಮ್ ಕೇರ್ ಮತ್ತು ಅವರಿಗೆ ಬೇಕಾಗುವಂತ ಎಲ್ಲ ಒಂದು ಸಹಕಾರದ ಸೇವೆಗಳಿಗೆ ಇದನ್ನು ಕೊಡ್ಲಿಕ್ಕಿದೆ, ಅಥವಾ ಅವರಿಗೆ ಆ ಒಂದು ಆ ಸರ್ವಿಸ್ ಅನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅದಲ್ಲದೆ 1952ರಿಂದ ಜರ್ಮನಿ ಗವರ್ಮೆಂಟ್ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಸರಿಸುಮಾರು $90 ಮಿಲಿಯನ್ ಪ್ರತಿ ಇಂಡಿವಿಜುವಲ್ಗೆ, ಓಕೆ, ಇಟ್ ಹಸ್ ಪೇಡ್ ಅಬೌಟ್ $90 ಬಿಲಿಯನ್ ಟು ಇಂಡಿವಿಜುವಲ್ಸ್. ಅಂದ್ರೆ ಯಾರೆಲ್ಲ ಈ ನರಮೇಧದ ಒಂದು ಬದುಕುಳಿದಂತ ಇಂಡಿವಿಜುವಲ್ಸ್ ಇದ್ದಾರೆ ಅವರ ಎಲ್ಲ ಒಂದು ಸಫರಿಂಗ್ ಮತ್ತು ಲಾಸಸ್ಗಳಿಗೆ, ಆ ನಾಜಿ ಗವರ್ಮೆಂಟ್ ಅಲ್ಲಿ ಆದಂತಹ ಎಲ್ಲ ಒಂದು ನೋವುಗಳಿಗೆ ಒಂದು ಪ್ರತಿಸ್ಪಂದನೆಯಾಗಿ ಈ ರೀತಿಯ ಒಂದು ಸಹಾಯವನ್ನು ಮಾಡುವಂಥದ್ದು. ಓಕೆ, ಸೊ ಈ ನ್ಯೂಸ್ ಇಂದಾಗಿ ನಾವು ಆ ನಾಜಿ ಗವರ್ಮೆಂಟ್ ನ ಒಂದು ಹಾಲೋಕಾಸ್ಟ್ ನ ಬಗ್ಗೆ ನಿಮಗೆ ಹೇಳುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಯಿತು. 6ನೇ ಪ್ರಶ್ನೆ. ಹೂ ಆರ್ ದ 2 ಲಾರ್ಜೆಸ್ಟ್ ಶೇರ್ ಹೋಲ್ಡರ್ಸ್ ಆಫ್ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್? ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ನ 2 ಬಹುದೊಡ್ಡ ಷೇರುದಾರರು ಯಾರು? And for this the right answer is India and China, ಭಾರತ ಮತ್ತು ಚೀನಾ. ಓಕೆ, ಸೊ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಥವಾ ಏಷ್ಯನ್ ಮೂಲಭೂತ ಹೂಡಿಕೆ ಬ್ಯಾಂಕ್ ಅಂತ ಹೇಳುವಂಥದ್ದು. ಸೊ ಬೇಸಿಕಲಿ ಇದೊಂದು ಬಹುಪಕ್ಷೀಯ ಅಭಿವೃದ್ಧಿ ಬ್ಯಾಂಕ್ ಆಗಿದ್ದು, ಅಥವಾ ಬಹು ದೇಶಗಳಿಗೆ ಸಂಬಂಧಿಸಿದ ಒಂದು ಅಭಿವೃದ್ಧಿ ಬ್ಯಾಂಕ್ ಆಗಿದ್ದು, ಮೂಲತಃ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ಏಷ್ಯಾದ ದೇಶಗಳಲ್ಲಿ ಒಂದು ಉತ್ತಮಪಡಿಸುವಂತ ಒಂದು ಉದ್ದೇಶವನ್ನು ಈ ಒಂದು AIIB ಬ್ಯಾಂಕ್ ಹೊಂದಿದೆ. ಇದು ಬೇಸಿಕಲಿ ಡಿಸೆಂಬರ್ 25, 2015 ಒಂದು ಮಲ್ಟಿಲ್ಯಾಟ್ರಲ್ ಒಪ್ಪಂದದ ಆಧಾರವಾಗಿ ಅಸ್ತಿತ್ವಕ್ಕೆ ಬಂತು. ಹಾಗೆ ಇದರ ಕಾರ್ಯಾಚರಣೆಯನ್ನು ಇದು ಜನವರಿ 2016 ಪ್ರಾರಂಭಗೊಂಡಿದ್ದು. ಇದರ ಹೆಡ್ ಕ್ವಾರ್ಟರ್ಸ್ ಚೀನಾದ ಬೀಜಿಂಗ್ ನಲ್ಲಿರುವಂಥದ್ದು. ಆಸ್ ಆಫ್ ನಾವು AIIB ಯಲ್ಲಿ 104 ಸದಸ್ಯರು ಇದ್ದಾರೆ, 104 ಸದಸ್ಯ ದೇಶಗಳಿದ್ದಾವೆ. ಅದರಲ್ಲಿ ಚೀನಾ ಆಫ್ ಕೋರ್ಸ್ ಇದು ಬಹುದೊಡ್ಡ ಷೇರುದಾರರು. ಇಟ್ಸ್ ಅಬೌಟ್ ದ ಲಾರ್ಜೆಸ್ಟ್ ಶೇರ್ ಹೋಲ್ಡರ್ ವಿತ್ 26.5% ಆಫ್ ದ ವೋಟಿಂಗ್ ಶೇರ್. ಮತ್ತು ಇಂಡಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ವಿತ್ 7.5%. ಪ್ಲೀಸ್ ರಿಮೆಂಬರ್, US ಮತ್ತು ಜಪಾನ್ ಈ ಬ್ಯಾಂಕ್ನ ಸದಸ್ಯ ದೇಶಗಳಲ್ಲ. ಸೊ ಇದನ್ನು ಯಾತಕ್ಕೋಸ್ಕರ ನಾವು ಹಾಕಿದ್ದೇವೆ ಅಂದ್ರೆ, ಹಿಂದೂ ದಿನಪತ್ರಿಕೆಯಲ್ಲಿ ಬಂದಿರುವಂತ ಮಾಹಿತಿ. ಈ AIIB ಇದೆಯಲ್ಲ, ಇದು 3ನೇ ಮಾರ್ಚ್ 2022 ಏನ್ ಪ್ರಕಟಣೆ ಕೊಟ್ಟಿದೆ ಅಂತ ಹೇಳಿದ್ರೆ, ಇಟ್ ವಾಸ್ ಪುಟ್ಟಿಂಗ್ ಆನ್ ಹೋಲ್ಡ್ ಆಲ್ ದ ಪ್ರಾಜೆಕ್ಟ್ಸ್ ಇನ್ ರಷ್ಯಾ ಅಂಡ್ ಬೆಲಾರಸ್. ಸೊ ರಷ್ಯಾ ಮತ್ತು ಬೆಲಾರಸ್ಗೆ ಸಂಬಂಧಿಸಿದ ಎಲ್ಲ ಅವರ ಏನು ಪ್ರಾಜೆಕ್ಟ್ ಅಥವಾ ಯೋಜನೆಗಳಿದೆ ಅದನ್ನು ಈ ಯುದ್ಧದ ಒಂದು ಹಿನ್ನೆಲೆಗೆ ಅನುಗುಣವಾಗಿ ಎಲ್ಲ ಇದನ್ನು ಹೆಲ್ಡ್ ಅಪ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಈ ಬ್ಯಾಂಕ್ ನ ಕರೆಂಟ್ ಪ್ರೆಸಿಡೆಂಟ್ ಯಾರು ಅಂತ ಹೇಳಿದ್ರೆ ಜಿನ್ ಲಿಕನ್. ಈಸ್ ಅ ಪ್ರೆಸಿಡೆಂಟ್ ಆಫ್ ದಿಸ್ ಬ್ಯಾಂಕ್ ಅಂಡ್ ವೆರಿ ಇಂಪಾರ್ಟೆಂಟ್. ಇದರ ಉಪಾಧ್ಯಕ್ಷರು ಯಾರು ಅಂತ ಹೇಳಿದ್ರೆ ನಮ್ಮ ದೇಶದವರು, ಫಾರ್ಮರ್ ರಿಸರ್ವ್ ಬ್ಯಾಂಕ್ ಇಂಡಿಯಾ ಗವರ್ನರ್ ಊರ್ಜಿತ್ ಪಟೇಲ್ ಅವರ ಹೆಸರು ನೀವೆಲ್ಲ ಕೇಳಿರ್ಬೋದಲ್ಲ. ಅವರು ಈಗ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ನ ಉಪಾಧ್ಯಕ್ಷರಾಗಿದ್ದಾರೆ. ರೀಸೆಂಟ್ಲಿ ಹಿ ಬಿಕೇಮ್ ದ ವೈಸ್ ಪ್ರೆಸಿಡೆಂಟ್. ಸೊ ಇದು ನಿಮ್ಮ ಯಾವತ್ತು ಪರೀಕ್ಷಾ ದೃಷ್ಟಿಯಿಂದ ದಿಸ್ ಸೌಂಡ್ಸ್ ಟು ಬಿ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದಿಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಕೂಡ ಒಂದಿದೆ. ಸೊ ಅದರ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ ಕೊಟ್ಟಿದ್ದಾರೆ. ಸೊ 19 ಡಿಸೆಂಬರ್ 1966 ಇದು ಸ್ಥಾಪಿಸಲಾದಂತಹ ಒಂದು ಪ್ರಾದೇಶಿಕ ಬ್ಯಾಂಕ್.
ಇದರ ಪ್ರಧಾನ ಕಚೇರಿ ಮನೇಲಾ ಫಿಲಿಪೈನ್ಸ್ನಲ್ಲಿರುವಂಥದ್ದು. ಇದರ ಗುರಿ ಏಷ್ಯಾದ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ. ಅಮೆರಿಕ ಮತ್ತು ಜಪಾನ್ ಈ ಬ್ಯಾಂಕಿನ ಅತಿ ದೊಡ್ಡ ಷೇರುದಾರರು. ಯಾವುದ್ರದ್ದು? ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಹಾಗೂ ADB ಇದು 68 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ. ಹಾಗೆಯೇ ಹೊಸ ಅಭಿವೃದ್ಧಿ ಬ್ಯಾಂಕ್ನ ಬಗ್ಗೆ ನೀವು ಕೇಳಿರಬಹುದು. ಇದನ್ನು ಹಿಂದೆ ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕ್ ಅಂತ ಕರೀತಾರೆ. ಇದು ಬ್ರಿಕ್ಸ್ ರಾಷ್ಟ್ರಗಳಾದ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ ಸ್ಥಾಪಿಸಿದ ಬಹುಪಕ್ಷೀಯ ಅಭಿವೃದ್ಧಿ ಬ್ಯಾಂಕ್ ಆಗಿದ್ದು, ಇದನ್ನು 2014ರಲ್ಲಿ ಬ್ರೆಜಿಲ್ನ ಫೋರ್ಟ್ ಲೆಜಾದಲ್ಲಿ ನಡೆದ 6ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಬ್ರಿಕ್ಸ್ ದೇಶಗಳು ಜಂಟಿಯಾಗಿ ಇದನ್ನು ಸ್ಥಾಪಿಸಿದವು. ಹಾಗೂ ಇದನ್ನು ಔಪಚಾರಿಕವಾಗಿ 2015ರಂದು ಇದು ಪ್ರಾರಂಭಿಸಲಾಯಿತು. ಈ ಬ್ಯಾಂಕ್ನ ಪ್ರಧಾನ ಕಚೇರಿಯು ಚೀನಾದ ಶಾಂಘೈನಲ್ಲಿದೆ. 7ನೇ ಪ್ರಶ್ನೆ. ಇರಾನ್ nuclear deal was signed in Vienna on 14 July 2015. Along with Iran, which countries signed the deal? ಇರಾನ್ ಪರಮಾಣು ಒಪ್ಪಂದಕ್ಕೆ ವಿಯೆನ್ನಾದಲ್ಲಿ 14ನೇ ಜುಲೈ 2015ರಂದು ಸಹಿ ಹಾಕಲಾಯಿತು. ಇರಾನ್ ಜೊತೆಗೆ ಯಾವ ದೇಶಗಳು ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ? And for this the right answer is permanent 5+1, P5+1. ಸೊ ಏನಿದು P5 ಅಂತ ಹೇಳಿದ್ರೆ, ನಮ್ಮ ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್ ಇದರ ಒಂದು ಪರ್ಮನೆಂಟ್ 5 ಅಂತ ಹೇಳುವಂತ ಮೆಂಬರ್ಸ್ ಇದಾರಲ್ಲ, ಪ್ಲಸ್ ಜರ್ಮನಿ. ಸೊ ಇದನ್ನು P5+1 ಅಂತ ಕನ್ಸಿಡರ್ ಮಾಡುವಂಥದ್ದು. ಸೊ ದ ಪರ್ಮನೆಂಟ್ ಮೆಂಬರ್ಸ್ ಆಫ್ ದ ಸೆಕ್ಯೂರಿಟಿ ಕೌನ್ಸಿಲ್ ಪ್ಲಸ್ ಜರ್ಮನಿ ಈ ಒಪ್ಪಂದಕ್ಕೆ ಸಹಿ ಹಾಕಿವೆ. ಸೊ ಏನಿದು ಇರಾನ್ ಪರಮಾಣು ಒಪ್ಪಂದ? ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೋಡಿ, 2006ರಲ್ಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಏನಿದೆ, ಇದು ಇರಾನ್ ತನ್ನ ಪರಮಾಣು ಅಭಿವೃದ್ಧಿ ಕಾರ್ಯಕ್ರಮವನ್ನು ನಿಲ್ಲಿಸುವಂತೆ ಒತ್ತಾಯಿಸುವ ನಿರ್ಣಯವನ್ನು ಅಂಗೀಕರಿಸಿತು. ಇರಾನ್ ಇದನ್ನು ಅನುಸರಿಸಲು ನಿರಾಕರಿಸಿದಾಗ ವಿಶ್ವಸಂಸ್ಥೆಯು ಕೆಲವು ನಿರ್ಬಂಧಗಳನ್ನು ಅದರ ಮೇಲೆ ವಿಧಿಸಿತು. ಯಾವುದರ ಮೇಲೆ? ಇರಾನ್ನ ಮೇಲೆ. ತನ್ನ ಪರಮಾಣು ಕಾರ್ಯಕ್ರಮಗಳು ಕೇವಲ ನಾಗರಿಕ ಮತ್ತು ವೈದ್ಯಕೀಯ ಉದ್ದೇಶಗಳಿಗಾಗಿ ಮಾತ್ರ ಎಂದು ಇರಾನ್ ಹೇಳಿಕೊಂಡಿತು. ಇರಾನ್ನ ಪ್ರತಿಪಾದನೆಯ ಹೊರತಾಗಿಯೂ ನಿರ್ಬಂಧಗಳನ್ನು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಮುಂದುವರಿಸಿತು. ವರ್ಷಗಳ ನಿರ್ಬಂಧಗಳ ನಂತರ ಅಂತಿಮವಾಗಿ 2015ರಲ್ಲಿ ಇರಾನ್ ಮತ್ತು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ಪರ್ಮನೆಂಟ್ 5 ಮೆಂಬರ್ಸ್ ಇನ್ಕ್ಲೂಡಿಂಗ್ ಜರ್ಮನಿ ಇವರ ನಡುವೆ ಮಾತುಕತೆಗಳು ಆರಂಭವಾದವು. ಓಕೆ, ಆ ನಂತರ ಏನಾಯಿತು? 14ನೇ ಜುಲೈ 2015ರಂದು ಇರಾನ್ ಪರಮಾಣು ಯೋಜನೆಗೆ ಸಹಿ ಹಾಕಲಾಯಿತು. ಸೊ ಇದನ್ನು ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅ ಜಾಯಿಂಟ್ ಕಾಂಪ್ರಿಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್. ಓಕೆ, ಸೊ ಈ ಜಾಯಿಂಟ್ ಕಾಂಪ್ರಿಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಅಥವಾ ಇರಾನ್ ಪರಮಾಣು ಯೋಜನೆಯ ಈ ಒಂದು ಸಹಿ ಅಥವಾ ಒಪ್ಪಂದಕ್ಕೆ ಯಾರೆಲ್ಲ ಸಹಿ ಹಾಕಿದ್ದಾರೆ? ಇರಾನ್, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ 5 ಕಾಯಂ ಸದಸ್ಯರು ಮತ್ತು ಜರ್ಮನಿ. ಸೊ ಒಟ್ಟಾರೆಯಾಗಿ ಇದನ್ನು P5+1 ಎಂದು ಕರೆಯಲಾಗುತ್ತದೆ. ಸೊ ಇವರ ನಡುವೆ ಸಹಿ ಹಾಕಲಾಯಿತು. ಸೊ ಒನ್ಸ್ ಅಗೇನ್ ಐ ರಿಪೀಟ್, ಇರಾನ್ ಪರಮಾಣು ಯೋಜನೆ ಅಥವಾ ಜಾಯಿಂಟ್ ಕಾಂಪ್ರಿಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ಗೆ ಸಂಬಂಧಿಸಿದಾಗೆ ಇರಾನ್ ಜೊತೆಯಾಗಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ 5 ಸದಸ್ಯರು ಪ್ಲಸ್ ಜರ್ಮನಿ ಇವರ ಮಧ್ಯೆ ಸಹಿಯನ್ನು ಹಾಕಲಾಯಿತು. ಸೊ ಈ ಒಪ್ಪಂದದಲ್ಲಿ ಏನಿದೆ? ಈ ಒಪ್ಪಂದದ ನಿಯಮಗಳ ಪ್ರಕಾರ ಇರಾನ್ ತನ್ನ ಪರಮಾಣು ಕಾರ್ಯಕ್ರಮದ ಹೆಚ್ಚಿನ ಭಾಗವನ್ನು ಕೆಡವಲು ಮತ್ತು ತನ್ನ ಪರಮಾಣು ಸೌಲಭ್ಯಗಳನ್ನು ಹೆಚ್ಚು ವ್ಯಾಪಕವಾದ ಅಂತಾರಾಷ್ಟ್ರೀಯ ತಪಾಸಣೆಗೆ ತೆರೆಯಲು ಒಪ್ಪಿಕೊಂಡಿತು. ಹಾಗಾಗಿ ಏನಾಯಿತು? ಆರ್ಥಿಕ ನಿರ್ಬಂಧಗಳನ್ನು ತೆಗೆದುಹಾಕಲಾಯಿತು. ಆದಾಗ್ಯೂ ಮೇ 2018ರಲ್ಲಿ ಅಮೆರಿಕ ಒಪ್ಪಂದದಿಂದ ಹಿಂದೆ ಸರಿದಿದೆ. ಓಕೆ, ಒಪ್ಪಂದದಿಂದ ಹಿಂದೆ ಸರಿದಿದೆ ಅಂದ್ರೆ ಯಾಕೆ ಹೇಳಿ? UN ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಅಮೆರಿಕ ಕೂಡ ಒಂದು ಕಾಯಂ ಸದಸ್ಯ, ಅದು ನಿಮಗೆ ಗೊತ್ತಿದೆ. ಸೊ US ಇದರಿಂದ ಬ್ಯಾಕ್ ಸ್ಟೇಜ್ಗೆ ಹೋಯಿತು. ಇರಾನ್ ತನ್ನ ಯಾಕೆ ಬ್ಯಾಕ್ ಸ್ಟೇಜ್ ಹೋಯಿತು? ಯಾಕೆ ಒಪ್ಪಂದದಿಂದ ಹಿಂದೆ ಸರಿಯಿತು? ಅದಕ್ಕೆ ಒಂದು ಕಾರಣ ಇತ್ತು. USA ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಇರಾನ್ ತನ್ನ ಪರಮಾಣು ಕಾರ್ಯಕ್ರಮವನ್ನು ರಹಸ್ಯವಾಗಿ ನಡೆಸುತ್ತಿದೆ ಎಂದು ಅದು ಆರೋಪಿಸಿತು. ಓಕೆ, ಹಾಗಾಗಿ ಅದು ಹಿಂದೆ ಸರಿಯಿತು. ಸೊ ನವೆಂಬರ್ 2018ರಲ್ಲಿ ಏನಾಯಿತು? ಅಮೆರಿಕ ಮತ್ತೆ ಇರಾನ್ನ ಮೇಲೆ ನಿರ್ಬಂಧಗಳನ್ನು ಹೇರಲು ಪ್ರಾರಂಭಿಸಿತು. ಡಿಸೆಂಬರ್ 2020ರಲ್ಲಿ ಇರಾನ್ ಅಧಿಕಾರಿಗಳು ಒಪ್ಪಂದಕ್ಕೆ ಮತ್ತೆ ಸೇರಲು ಇಚ್ಛೆಯನ್ನು ವ್ಯಕ್ತಪಡಿಸಿದರು. ಅಮೆರಿಕ ನಿರ್ಬಂಧಗಳನ್ನು ಹಿಂತೆಗೆದುಕೊಳ್ಳಬೇಕು ಮತ್ತು ಇರಾನ್ ಪರಮಾಣು ಒಪ್ಪಂದಕ್ಕೆ ಮತ್ತೆ ಸೇರಬೇಕು ಎಂದು ಅವರು ಕೇಳಿಕೊಂಡರು. ಈಗ ಈ ಪ್ರಶ್ನೆ ಯಾಕೀಗ ಮೂಡಿ ಬಂದಿದೆ ಅಂದ್ರೆ, ಹಿಂದೂ ದಿನಪತ್ರಿಕೆಯ 4ನೇ ಮಾರ್ಚ್ನ ವಿಷಯಕ್ಕೆ ಸಂಬಂಧಿಸಿದಾಗೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಕೇಳಿರಬಹುದು, ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಯ ಮುಖ್ಯಸ್ಥರು 5ನೇ ಮಾರ್ಚ್ 2022ರಂದು ಇರಾನ್ಗೆ ಭೇಟಿ ನೀಡಲಿಕ್ಕಿದ್ದಾರೆ. ಯಾಕೆ ಹೇಳಿ? ಯಾಕಂದ್ರೆ ಇರಾನ್ ಆಲ್ರೆಡಿ ಒಪ್ಪಂದದಲ್ಲಿ ಏನ್ ಹೇಳಿದೆ ಅಂತ ಹೇಳಿದ್ರೆ,
ತನ್ನ ದೇಶದಲ್ಲಿ ನಡೆಯುವಂತ ಎಲ್ಲ ಈ ಪರಮಾಣು ವಿಚಾರಕ್ಕೆ ಸಂಬಂಧಿಸಿದ ಏನು ಎಲ್ಲದಕ್ಕೂ ಕೂಡ ಅದು ಓಪನ್ ಆಗಿ ತೆರೆದುಕೊಂಡಿದೆ, ಮುಕ್ತವಾಗಿ. ಅಂದ್ರೆ ಯಾರು ಬಂದು ನಮ್ಮನ್ನು ಪರಿಶೀಲಿಸಬಹುದು ಅಂತ ಹೇಳಿ ಆ ಒಪ್ಪಂದಕ್ಕೆ ಅದು ಓಕೆ ಹೇಳಿದೆ. ಸೊ ಹಾಗಾಗಿ IAEA ಮುಖ್ಯಸ್ಥರು 5ನೇ ಮಾರ್ಚ್ಗೆ ಇರಾನ್ಗೆ ಭೇಟಿ ನೀಡಲಿಕ್ಕಿದ್ದಾರೆ ಹಾಗೂ ಅವರ ಭೇಟಿಯು ಅಮೆರಿಕ ಮತ್ತು ಇರಾನ್ ನಡುವಿನ ಸಮಸ್ಯೆಗಳನ್ನು ಬಗೆಹರಿಸುವಂತ ಒಂದು ಗುರಿಯನ್ನು ಹೊಂದಿದೆ. ಅವರು 2016ರ ಇರಾನ್ ಪರಮಾಣು ಒಪ್ಪಂದವನ್ನು ಪುನರ್ಜೀವಗೊಳಿಸಲು ಅದನ್ನು ಉದ್ದೇಶಿಸಿದ್ದಾರೆ. ಐ ಹೋಪ್ ಸೊ ಯು ಗಾಟ್ ಇಟ್. ಏನಾದರೂ ಡೌಟ್ಸ್ ಇದ್ರೆ ಡೆಫಿನೆಟ್ ಆಗಿ ಮೆಸೇಜ್ ಬಾಕ್ಸ್ ಅಲ್ಲಿ ಯು ಆರ್ ಫ್ರೀ ಟು ಆಸ್ಕ್. 8ನೇ ಪ್ರಶ್ನೆ, ಟೆಂಪರೇಚರ್ ವಿ ನಾರ್ಮಲಿ ರೆಫರ್ಡ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಡ್ರೈ ಬಲ್ಬ್ ಟೆಂಪರೇಚರ್. If we combine temperature with one or more factor, we get wet bulb temperature. What is this factor? ನೋಡಿ, ನಾವು ಸಾಮಾನ್ಯವಾಗಿ ತಾಪಮಾನ ಅಂತ ಹೇಳುವಂತ ಉಲ್ಲೇಖಿಸುವಂತ ತಾಪಮಾನವನ್ನು ನಾವು ಡ್ರೈ ಬಲ್ಬ್ ತಾಪಮಾನ ಅಂತ ಹೇಳಿ ಕರೆಯುವಂಥದ್ದು. ಆದ್ರೆ ನಾವು ತಾಪಮಾನವನ್ನು ಯಾವುದೇ ಇನ್ನೊಂದು ಅಂಶವೊಟ್ಟಿಗೆ ಸಂಯೋಜಿಸಿದರೆ ಅದು ವೆಟ್ ಬಲ್ಬ್ ತಾಪಮಾನ ಅಂತ ಹೇಳಿ ಕರೆಯಲಾಗುವುದು. ಆ ಅಂಶ ಹಾಗಿದ್ರೆ ಯಾವುದು? ಸೊ ಆಫ್ ಕೋರ್ಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ದಟ್ ಈಸ್ ಹ್ಯೂಮಿಡಿಟಿ. ನೋಡಿ, ಈ ಕಾನ್ಸೆಪ್ಟ್ ಇಟ್ ಇಸ್ ವೆರಿ ಸಿಂಪಲ್. ಡ್ರೈ ಬಲ್ಬ್ ಟೆಂಪರೇಚರ್ಗೆ ಇನ್ನೊಂದು ಹೆಸರು ಸಾಮಾನ್ಯ ತಾಪಮಾನ ಅಂದ್ರೆ ಟೆಂಪರೇಚರ್. ವೆಟ್ ಬಲ್ಬ್ ಟೆಂಪರೇಚರ್ ಅಂತ ಹೇಳಿದ್ರೆ ಸಾಮಾನ್ಯ ತಾಪಮಾನದ ಜೊತೆಯಲ್ಲಿ ವಾತಾವರಣದಲ್ಲಿರುವಂತಹ ಆರ್ದ್ರತೆ ಅಥವಾ ಹ್ಯೂಮಿಡಿಟಿ, ಸೊ ಅದು ಒಟ್ಟು ಸೇರುವಾಗ it becomes wet bulb temperature. Okay, so wet bulb temperature is a temperature that combines the air temperature with humidity. So humidity ಅಂತ ಹೇಳಿದ್ರೆ ನಾರ್ಮಲಿ ಟೆಂಪರೇಚರ್, ಹೈ ಟೆಂಪರೇಚರ್ ಪ್ಲಸ್ ಹ್ಯೂಮಿಡಿಟಿ, ಇದು ಬೇಸಿಕಲಿ ಕರಾವಳಿ ಭಾಗದ ಒಂದು ಬಹುತೇಕ ಕಾಮನ್ ಆಗಿರುವಂತಹ ಒಂದು ಲಕ್ಷಣ. ಓಕೆ, ಸೊ ಇಲ್ಲಿ ನಾವು ಈ ಪ್ರಶ್ನೆಯನ್ನು ಯಾತಕ್ಕೋಸ್ಕರ ಹಾಕಿದ್ದೇವೆ ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ಕೆಲವು ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನು ನಾವು ಅರ್ಥ ಮಾಡ್ಕೊಳ್ಳುವ. ಹ್ಯೂಮಿಡಿಟಿ ಅಂದ್ರೆ ಆರ್ದ್ರತೆ ಅಂತ ಹೇಳಿದ್ರೆ ಇದು ಗಾಳಿಯಲ್ಲಿರುವಂತ ನೀರಿನ ಆವಿ. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿ ತುಂಬಾ ಆವಿಯ ಅಂಶಗಳು ಒಂದು ಗಾಳಿಯಲ್ಲಿ ಇದ್ರೆ ವಿ ಕಾಲ್ ಇಟ್ ಆಸ್ ಮೋರ್ ಹ್ಯೂಮಿಡಿಟಿ. ಕಡಿಮೆ ಪ್ರಮಾಣದಲ್ಲಿ ಇದ್ರೆ ರಿಲೇಟಿವ್ ಅಂದ್ರೆ ಲೆಸ್ ಹ್ಯೂಮಿಡಿಟಿ ಅಂತ ಹೇಳುವಂಥದ್ದು. ಸೊ ಮರುಭೂಮಿಗಳು ಸಾಮಾನ್ಯವಾಗಿ ಕಡಿಮೆ ಆರ್ದ್ರತೆಯನ್ನು ಹೊಂದಿರ್ತದೆ ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಹೆಚ್ಚಿನ ಹ್ಯೂಮಿಡಿಟಿ ಇರುವಂಥದ್ದು. ಓಕೆ, ಸೊ ಮಾನವರು ಈ ಹ್ಯೂಮಿಡಿಟಿಗೆ ಬದಲಾವಣೆಗಳಿಗೆ ತುಂಬಾ ಸೂಕ್ಷ್ಮವಾಗಿರ್ತಾರೆ. ಯಾಕಂದ್ರೆ ನಮ್ಮ ಚರ್ಮ ಇದೆಯಲ್ಲ, ಇದು ಬೆವರು ರೂಪದಲ್ಲಿ ತೇವಾಂಶವನ್ನು ತೊಡೆದು ಹಾಕಲು ನಮ್ಮ ಸುತ್ತಮುತ್ತಲಿನ ಗಾಳಿ ಅನ್ನೋದು ಬಳಸ್ತದೆ. ಅದರ ಅರ್ಥ ಏನು? ಆರ್ದ್ರತೆ ತುಂಬಾ ಹೆಚ್ಚಿದ್ರೆ ಅಂದ್ರೆ ಹ್ಯೂಮಿಡಿಟಿ ಸುತ್ತಮುತ್ತ ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ತುಂಬಿದ್ರೆ ಗಾಳಿಯು ಈಗಾಗಲೇ ನೀರಿನ ಆವಿಯಿಂದ ತುಂಬಿರುವ ಕಾರಣ ಗಾಳಿಯು ಜಾಗವನ್ನು ಹೊಂದಿಲ್ಲದ ಕಾರಣ ನಮ್ಮ ಬೆವರು ಬೇಗ ಆವಿ ಆಗುವುದಿಲ್ಲ. ಓಕೆ, ಸೊ ಇದು ಸಂಭವಿಸಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ನಾವು ನಿಜವಾದ ತಾಪಮಾನಕ್ಕಿಂತ ಹೆಚ್ಚಿನ ತಾಪಮಾನ ಅನುಭವಿಸ್ತೀವಿ. ಸೊ ಇದು ಯಾರಿಗೆಲ್ಲ ಅರ್ಥ ಆಗ್ಲಿಲ್ಲ, ನಾನು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೇನೆ. ಹೆಚ್ಚಿನವರು ಯಾರು ಕರಾವಳಿಗೆ ಬರ್ತೀರಾ, ಸ್ಪೆಷಲಿ ದೋಸ್ ವಾರ್ ಇನ್ ಏನು ಘಟ್ಟ ಭಾಗದಲ್ಲಿರುವವರು, ನಿಮಗೆ ಇಮಿಡಿಯೇಟ್ ಆಗಿ ನೀವು ಈಗ ಸ್ಪೆಷಲಿ ಇವಾಗ ಬೇಸಿಗೆ ಕಾಲದಲ್ಲಿ ನೀವು ಕರಾವಳಿಗೆ ಬಂದ ಕೂಡಲೇ ನಿಮಗೆ ತುಂಬಾ ಟಾಲರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಒಂದ್ ಕಡೆ ಟೆಂಪರೇಚರ್ ಕೂಡ ಜಾಸ್ತಿ ಆಗಿರ್ತದೆ ಹಾಗೂ ನಮ್ಮ ಈ ಭಾಗದಲ್ಲಿ ಹ್ಯೂಮಿಡಿಟಿಯ ಪ್ರಮಾಣ ಜಾಸ್ತಿ ಆಗಿರುವ ಕಾರಣ ಏನಾಗ್ತದೆ ಅಂತ ಹೇಳಿದ್ರೆ ಒಂದ್ ಕಡೆ ಬೆವರಿದ್ರೂ ಕೂಡ ಅದು ಬೇಗ ಇವಾಪರೇಟ್ ಆಗದ ಕಾರಣ ಇನ್ನೂ ನಿಮಗೆ ಒಂಥರ ಹೀಟ್ನ ಸ್ಟ್ರೋಕ್ ಅಥವಾ ಹೀಟ್ನ ಪ್ರಮಾಣ ಅದು ಜಾಸ್ತಿ ಆಗುವಂಥದ್ದು. ಹೆಚ್ಚಾಗಿ ನಾರ್ಮಲಿ ಇಲ್ಲಿ ಇರುವವರಿಗೆ ಅದು ನಾರ್ಮಲ್ ಆಗಿ ನಾವು ಆ ಹವಾಮಾನಕ್ಕೆ ಒಗ್ಗಿಕೊಂಡು ಹೋಗಿರ್ತೇವೆ. ಬಟ್ ಫಾರ್ ದ ನ್ಯೂ ಕಮರ್ಸ್ ಇಟ್ ವಿಲ್ ಬಿ ವೆರಿ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಸೊ ವೆಟ್ ಬಲ್ಬ್ ಟೆಂಪರೇಚರ್ ಅಂತ ಹೇಳಿದ್ರೆ ಆಗ್ಲೇ ಹೇಳಿದಾಗೆ ಸಾಮಾನ್ಯ ತಾಪಮಾನವನ್ನು ಆರ್ದ್ರತೆಯ ಜೊತೆಯಲ್ಲಿ ಸಂಯೋಜಿಸುವಾಗ ಅದನ್ನು ನಾವು ವೆಟ್ ಬಲ್ಬ್ ಟೆಂಪರೇಚರ್ ಅಂತ ಹೇಳುವಂಥದ್ದು. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಸಿ ಹಿಯರ್, ಇದು ನೋಡಿ, ಫಾರ್ ಎಕ್ಸಾಂಪಲ್ 32 ಸೆಲ್ಸಿಯಸ್ ತಾಪಮಾನ ಮತ್ತು 10% ಆರ್ದ್ರತೆ ಇದ್ರೆ, ಓಕೆ, ಸೊ ಇಲ್ಲಿ ಟೆಂಪರೇಚರ್ ಇದೆ, ಇಲ್ಲಿ ಆರ್ದ್ರತೆ ಇದೆ. ಈ ಗ್ರಾಫ್ ಅನ್ನು ನೋಡಿದ್ರೆ ನಿಮಗೆ ಸರಿಯಾಗಿ ಅರ್ಥ ಆಗ್ತದೆ ನಾವು ಏನನ್ನು ಹೇಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ 32% ಟೆಂಪರೇಚರ್ ಇದೆ ಹಾಗೂ 10% ರಿಲೇಟಿವ್ ಹ್ಯೂಮಿಡಿಟಿ ಇದೆ, ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಆರ್ದ್ರತೆ ಇರುವಂಥದ್ದು. ಸೊ ಹಾಗಾಗಿ ವೆಟ್ ಬಲ್ಬ್ ಟೆಂಪರೇಚರ್ ಎಷ್ಟಿದೆ ಅಂತ ಹೇಳಿದ್ರೆ ಇಲ್ಲಿ 29. ಸೊ 29 ಅಂತ ಹೇಳಿದ್ರೆ ಇಲ್ಲಿ ಗ್ರೀನ್ ಅಲ್ಲಿ ಏನ್ ತೋರಿಸ್ತಾರೆ ಅಂತ ಹೇಳಿದ್ರೆ ಪ್ರೊಲಾಂಗ್ಡ್ ಎಕ್ಸ್ಪೋಜರ್ ಅಂಡ್ ಆಕ್ಟಿವಿಟಿ ಮೇ ಲೀಡ್ ಟು ಫೆಟಿಗ್. ಅಂದ್ರೆ ಈ ವಾತಾವರಣದಲ್ಲಿ ವೆಟ್ ಬಲ್ಬ್ ಟೆಂಪರೇಚರ್ 29 ಇದ್ರೂ ಕೂಡ ವ್ಯಕ್ತಿಗಳು ಹೆಚ್ಚಾಗಿ ಹೊರಗಡೆ ಇದ್ದಾಗ ಅವರಿಗೆ ತುಂಬಾನೇ ಸುಸ್ತಾಗ್ಬೋದು, ನಿಶಕ್ತಿ ಆಗ್ಬೋದು, ತುಂಬಾ ಇಂತಹ ಟೆಂಪರೇಚರ್ಗೆ ಅವರು ಒಗ್ಗಿಕೊಂಡ್ರೆ. ಈಗ ಎರಡನೇದು ನೋಡಿ, 32 ಡಿಗ್ರಿ ಸೆಲ್ಸಿಯಸ್ ಇದೇ ಟೆಂಪರೇಚರ್, ಓಕೆ, 32 ಡಿಗ್ರಿ ಸೆಲ್ಸಿಯಸ್ ಮತ್ತು 95% ಹ್ಯೂಮಿಡಿಟಿ ಇದ್ರೆ ಏನಾಗ್ತದೆ? 95% ಹ್ಯೂಮಿಡಿಟಿ ಇದ್ರೆ ಇಲ್ಲಿ, ಓಕೆ, 90-95 ಇಲ್ಲಿ ಏನಾಗ್ತದೆ ಹೇಳಿ? ಇಲ್ಲಿ 50% ವೆಟ್ ಬಲ್ಬ್ ಟೆಂಪರೇಚರ್ ಇದೆ.
ಸೊ ಇಲ್ಲಿ ಯೆಲ್ಲೋ ಕಲರ್ ಅಂತ ಹೇಳಿದ್ರೆ ಪ್ರೊಲಾಂಗ್ಡ್ ಎಕ್ಸ್ಪೋಜರ್ ಅಂಡ್ ಆಕ್ಟಿವಿಟಿ ಕುಡ್ ಲೀಡ್ ಟು ಹೀಟ್ ಸ್ಟ್ರೋಕ್. ಸೊ ಹೀಟ್ ಸ್ಟ್ರೋಕ್ ಆಗಬಹುದು. ಇಟ್ ಈಸ್ ಇಟ್ ಈಸ್ ನಾಟ್ ದ್ಯಾಟ್ ಮಚ್, ಅಂದ್ರೆ ತುಂಬಾ ಇದನ್ನು ಟಾಲರೇಟ್ ಮಾಡಲಿಕ್ಕೆ ಕಷ್ಟ ಆಗುವಂಥದ್ದು. ಹಾಗೆಯೇ ನೋಡಿ, ಫಾರ್ ಎಕ್ಸಾಂಪಲ್ ರಿಲೇಟಿವ್ ಹ್ಯೂಮಿಡಿಟಿ 32% ಇದ್ದುಕೊಂಡು ಫಾರ್ ಎಕ್ಸಾಂಪಲ್ 35 ಟೆಂಪರೇಚರ್ ಡಿಗ್ರಿ ಸೆಲ್ಸಿಯಸ್ ಇದ್ದು ಇಲ್ಲಿ 80% ಇದ್ರೆ ಇಲ್ಲಿ ನೋಡಿ ನಮ್ಮ ವೆಟ್ ಬಲ್ಬ್ ಟೆಂಪರೇಚರ್ ಎಷ್ಟಿರ್ತದೆ ಅಂತ ಹೇಳಿದ್ರೆ 58 ಇರ್ತದೆ. ರೈಟ್, ಇಟ್ ಈಸ್ ವೆರಿ ಡಿಫಿಕಲ್ಟ್, ಹೀಟ್ ಸ್ಟ್ರೋಕ್ ಡೆಫಿನೆಟ್ ಆಗಿ ಆಗುವಂಥದ್ದು ಅಂತ ಹೇಳಿಬಿಟ್ಟು. ಸೊ ಈ ಎಲ್ಲ ಒಂದು ರೀತಿಯ ನಾವು ಈ ಮ್ಯಾಪಿಂಗ್ ಅನ್ನು ಅಥವಾ ಈ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅನ್ನು ನಿಮ್ಗೆ ಯಾಕೆ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಒಂದು ಅರ್ಥ ಮಾಡ್ಕೊಳ್ಳಿ, ವೆಟ್ ಬಲ್ಬ್ ಟೆಂಪರೇಚರ್ ಅಂತ ಹೇಳಿದ್ರೆ ಸಾಮಾನ್ಯ ತಾಪಮಾನದ ಜೊತೆಯಲ್ಲಿ ಆ ಒಂದು ಪರಿಸರದಲ್ಲಿರುವಂತಹ ಆರ್ದ್ರತೆ ಅನ್ನೋದು ಸೂಚಿಸುವಂಥದ್ದು. ಈಗೆಲ್ಲ ವಿಷಯಗಳನ್ನು ನಾವಿಲ್ಲಿ ಯಾತಕ್ಕೋಸ್ಕರ ಹಾಕಿದ್ದೇವೆ ಅಂತ ಹೇಳಿದ್ರೆ, ಇಲ್ಲಿ ನಾವು ನೋಡ್ಬೋದು ಹಿಂದೂ ದಿನಪತ್ರಿಕೆಯಲ್ಲಿ ಬಂದಿರುವಂತಹ ಮಾಹಿತಿ ಇದು. ಫೆಬ್ರವರಿ 27ರ ಇಂಟರ್ ಗವರ್ಮೆಂಟಲ್ ಪ್ಯಾನೆಲ್ ಆನ್ ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ ಒಂದು ಅಂತರ್ ಸರ್ಕಾರಕ್ಕೆ ಸಂಬಂಧಿಸಿದ ಒಂದು ಪ್ಯಾನೆಲ್ ಇದು ಒಂದು ವಾರ್ನಿಂಗ್ ಅನ್ನು ಪ್ರಕಟಣೆ ಮಾಡಿದೆ. ಕ್ಲೈಮೇಟ್ ಚೇಂಜ್ಗೆ ಸಂಬಂಧಿಸಿದಾಗಿ, ಹವಾಮಾನ ಬದಲಾವಣೆಗೆ ಸಂಬಂಧಿಸಿದಾಗಿ ಒಂದು ಎಚ್ಚರಿಕೆ ಸೂಚನೆಯನ್ನು ಕೊಡ್ತಾ ಇದೆ. ಹಾಗೂ ಇದರ ವರದಿ ಪ್ರಕಾರ ನಮ್ಮ ದೇಶದ ಲಕ್ನೋ ಮತ್ತು ಪಾಟ್ನಾ ಆರ್ ಅಮಂಗ್ ದ ಸಿಟೀಸ್ ಪ್ರೆಡಿಕ್ಟೆಡ್ ಟು ರೀಚ್ ವೆಟ್ ಬಲ್ಬ್ ಟೆಂಪರೇಚರ್ ಆಫ್ 35 ಡಿಗ್ರಿ ಸೆಲ್ಸಿಯಸ್ ಇಫ್ ಎಮಿಷನ್ಸ್ ಆರ್ ಕಂಟಿನ್ಯೂ ಟು ರೈಸ್. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಲಕ್ನೋ ಮತ್ತು ಪಾಟ್ನಾ ವೆಟ್ ಬಲ್ಬ್ ಟೆಂಪರೇಚರ್ 35 ಡಿಗ್ರಿ ಸೆಲ್ಸಿಯಸ್ಗೆ ಅದು ಖಂಡಿತವಾಗಿ ರೀಚ್ ಔಟ್ ಆಗ್ತದೆ. ಯಾಕಂದ್ರೆ ಈ ಹೊರಸೂಸುವಿಕೆ ಏನಿದೆ, ಅನಿಲಗಳ ಹೊರಸೂಸುವಿಕೆ, ಕೈಗಾರಿಕೆಗಳ ಹೊರಸೂಸುವಿಕೆ ಅದು ನಿರಂತರವಾಗಿ ಜರುಗಿದ್ರೆ ಖಂಡಿತವಾಗಿ ಈ ವೆಟ್ ಬಲ್ಬ್ ಟೆಂಪರೇಚರ್ನ 35 ಡಿಗ್ರಿ ಸೆಲ್ಸಿಯಸ್ಗೆ ಅದು ಹೋಗ್ಬೋದು. ಸೊ ಅಲ್ಲಿ ಈಗ ಹ್ಯೂಮಿಡಿಟಿ ಅಂತ ಹೇಳುವಾಗ ಇನ್ನೊಂದು ನೀವು ನೆನ್ಪಿಟ್ಕೊಬೇಕು, ಹ್ಯೂಮಿಡಿಟಿ ಅಂತ ಹೇಳುವಾಗ ಒಂದು ಕರಾವಳಿ ಭಾಗದಲ್ಲಿ ಅದು ನ್ಯಾಚುರಲ್ ರೀತಿಯಲ್ಲಿ ಹ್ಯೂಮಿಡಿಟಿ ಇರುವಂಥದ್ದು. ಬಟ್ ಲಕ್ನೋ ಪಾಟ್ನಾ ಅಂತ ಹೇಳಿದ್ರೆ, ಲಕ್ನೋ ಬೇಸಿಕಲಿ ಅದೇನು ಕರಾವಳಿ ಭಾಗ ಅಲ್ಲ. ಕೆಲವು ಸಲ ಹೆಚ್ಚುವರಿಯಾದಂಥ ಈ ಭೂಮಿ ಅಂದ್ರೆ ನಮ್ಮ ಮನುಷ್ಯರ ಒಂದು ಚಟುವಟಿಕೆಗಳಾದ ಈ ಒಂದು ಇಂಡಸ್ಟ್ರಿಯಲ್ ಎಮಿಷನ್ಸ್ ಇರ್ಬೋದು, ಮತ್ತು ಕೆಲವೆಲ್ಲ ಹೊರಸೂಸುವಿಕೆಯಿಂದ ಕೂಡ ಕೆಲವು ಸಲ ಈ ಸ್ಮಾಗ್ಗಳು ಇತ್ಯಾದಿಗಳು ಅಥವಾ ಫಾಗ್, ಇವೆಲ್ಲವೂ ಕೂಡ ಸ್ಮೋಕ್ ಫಾಗ್ಗಳು ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಒಂದು ಆರ್ಟಿಫಿಷಿಯಲ್ ಆಗಿರುವಂತಹ ಒಂದು ಹ್ಯೂಮಿಡಿಟಿ ರಚನೆಗೆ ಅದು ಕಾರಣ ಆಗ್ತದೆ. ಸೊ ಹಾಗಾಗಿ ಇದರಿಂದಾಗಿ ಈ ರೀತಿಯ ಎಮಿಷನ್ಸ್ ಕಂಟಿನ್ಯೂ ಆದರೆ ವೆಟ್ ಬಲ್ಬ್ ಟೆಂಪರೇಚರ್ ಮತ್ತು ಜನರಿಗೆ ಹೀಟ್ ಸ್ಟ್ರೋಕ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಆಗಬಹುದು ಅಂತ ಹೇಳುವಂಥ ಒಂದು ವಾರ್ನಿಂಗ್ ಅನ್ನೋದು ಸಂದೇಶವನ್ನು ಕೊಡುವಂಥದ್ದು. ಹಾಗೇನೆ ನೋಡಿ, ಭುವನೇಶ್ವರ್, ಚೆನ್ನೈ, ಮುಂಬೈ, ಇಂದೋರ್, ಅಹಮದಾಬಾದ್ ಇವು ಕೂಡ 32 to 34 ಡಿಗ್ರಿ ಸೆಲ್ಸಿಯಸ್ನ ವೆಟ್ ಬಲ್ಬ್ ಟೆಂಪರೇಚರ್ ಅನ್ನು ರೀಚ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳಿಬಿಟ್ಟು ಈ ಒಂದು ವಾರ್ನಿಂಗ್ IPCC ಅವರು ಕೊಟ್ಟಿರುವಂಥದ್ದು. ಸೊ ಇದಕ್ಕೆ ಅನುಗುಣವಾಗಿ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ವೆಟ್ ಬಲ್ಬ್ ಟೆಂಪರೇಚರ್ ಅಂದ್ರೆ ಏನು, ಡ್ರೈ ಬಲ್ಬ್ ಟೆಂಪರೇಚರ್ ಅಂದ್ರೆ ಏನು, ಸೊ ಈ ಒಂದು ಹ್ಯೂಮಿಡಿಟಿ ಪ್ಲಸ್ ಈ ರೀತಿಯ ತಾಪಮಾನ ಹೆಚ್ಚಾಗುವಿಕೆ ನಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತದೆ, ಇದನ್ನು ಅರ್ಥ ಮಾಡಿಸ್ಕೊಳ್ಳಿಕ್ಕೆ ಈ ಒಂದು ವಿಷಯವನ್ನು ನಿಮ್ಮ ಮುಂದೆ ನಾವು ತಂದಿದ್ದೇವೆ. ಓಕೆ, ಸೊ ಇದು ಇಂಗ್ಲಿಷ್ ನಲ್ಲಿ ಇರುವಂಥದ್ದು. ಇಟ್ ಇಸ್ ದ ಸೇಮ್ ಥಿಂಗ್ ಇನ್ ಇಂಗ್ಲಿಷ್. ಓಕೆ, ಈಗ ಇವತ್ತಿನ ಮೊದಲನೇ ಪ್ರಶ್ನೆ. ಸೊ ಈ ವಿಡಿಯೋ ನಿಮಗೆ ಖಂಡಿತವಾಗಿ ನೀಟಾಗಿ ಅರ್ಥ ಮಾಡ್ಕೊಂಡಿದ್ರೆ ಈ ಪ್ರಶ್ನೆಗಳನ್ನು ನೀವು ಒಂದೇ ಶಾರ್ಟ್ ಅಲ್ಲಿ ಖಂಡಿತವಾಗಿ ನೀವು ಉತ್ತರಿಸ್ತೀರಿ. ಸೊ ದಿಸ್ ಇಸ್ ಅ ಕ್ವೆಶ್ಚನ್. ಯಾವ ಎರಡು ದೇಶಗಳ ನಡುವೆ ದ್ವಿಪಕ್ಷೀಯ ಮಿಲಿಟರಿ ವ್ಯಾಯಾಮವನ್ನು ನೊಮ್ಯಾಡಿಕ್ ಎಲಿಫೆಂಟ್ ಎಂದಕ್ಕೆ ಹೆಸರಿಡಲಾಗಿದೆ? 2022ರ ವಿಶ್ವ ವನ್ಯಜೀವಿ ದಿನದ ವಿಷಯ ಯಾವುದು? ಒಂದು ಬ್ಯಾರಲ್ ಎಷ್ಟು ಲೀಟರ್ಗೆ ಸಮಾನವಾಗಿರ್ತದೆ? ಹಾಗೂ IPCC ವರದಿಯ ಪ್ರಕಾರ ಹೊರಸೂಸುವಿಕೆಯು ಹೆಚ್ಚಾಗುತ್ತಲೇ ಹೋದರೆ ಯಾವ ಭಾರತೀಯ ನಗರಗಳು 35 ಡಿಗ್ರಿ ಸೆಲ್ಸಿಯಸ್ನ ಆರ್ದ್ರ ಬಲ್ಬ್ ತಾಪಮಾನವನ್ನು ತಲುಪಬಹುದು ಅಥವಾ ವೆಟ್ ಬಲ್ಬ್ ತಾಪಮಾನವನ್ನು ತಲುಪಬಹುದು ಎಂದು ಊಹಿಸಲಾಗಿದೆ? ಸೊ ಇದಿಷ್ಟು ನಿಮ್ಮ ಇವತ್ತಿನ ಪ್ರಶ್ನೆಗಳು. ಸೊ ಆದಷ್ಟು ಬೇಗ ಉತ್ತರಗಳನ್ನು ಕೊಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಅನ್ನು ನಾನು ಇಲ್ಲಿಗೆ ಮುಗಿಸ್ತೇನೆ. ಹಾಗೆಯೇ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ, ನಿಮ್ಮ ಇತರ ಆಸ್ಪಿರೆಂಟ್ಸ್ ಜೊತೆ ಶೇರ್ ಮಾಡಿ, ಹಾಗೂ ಪರೀಕ್ಷೆಗೆ ಚೆನ್ನಾಗಿ ತಯಾರು ಮಾಡಿ ಅಂತ ಹೇಳ್ತಾ ಹ್ಯಾವ್ ಅ ನೈಸ್ ಡೇ, ಟೇಕ್ ಕೇರ್.